ನಾನು ಕಳೆದ ತಿಂಗಳು ಇಲ್ಲಿ ಶಿವಾನುಭವ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಅವತ್ತು ಆಡಿದ ಒಂದು ಮಾತು ಇವತ್ತು ಬಹಳ ಸೂಕ್ತದ. ಅಲ್ಲಿಂದ ನಾನು ಆರಂಭ ಮಾಡ್ತೀನಿ. ಒಬ್ಬ ಸಾಹುಕಾರ ಈ ಊರಾಗ ನಾ ಭಾಷಣ ಮುಗಿಸಿ ಹೋಗೋ ಮುಂದೆ ಅವ್ರ ಹೆಸರು ನಿಮಗೆ ಹೇಳಿ ಹೋಗ್ತೀನಿ. ಹೊಸ ಹೋರಿ ತಂದಿದ್ದೆ. ಹೊಸ ಹೋರಿ ಅಂದ ಕೂಡಲೇ ಹುರುಪ ಬೇರೆ ನೋಡ್ರಿ. ಹೊಸದಂದ್ರೆ ಹುರುಪ ಬೇರೆ. ಬೇಕಾದ್ರೆ ಹೊಸದಾಗಿ ಮದುವೆ ಆದ ಹುಡ್ರನ್ನ ಮಾತಾಡಿಸಿ ನೋಡ್ರಿ ನೀವು. ಹೌದಾ? ಮಾತಾಡ್ಯಾರ ನಿಮ್ಮ ಕೂಟವ್ರು ತಮ್ಮೊಳಗೆ ಬಿಟ್ಟು. ಹೊಸ ವಾಚ್ ಕಟ್ಟಿದ ಹುಡುಗನ ಮಾತಾಡ್ಸ್ಬೇಕು ನೀವು. ತಮ್ಮ ಬಾರ ಇಲ್ಲ ಅನ್ಬೇಕು. ನಮಗೆ ಟೈಮ್ ಇಲ್ರಿ. ಹೌದು ಬಾರ, ಸ್ವಲ್ಪ ಬದ್ನಿಕಾಯಿ ತೊಗೊಂಬರ್ವ. ಬದ್ನಿಕಾಯಿ ತರ ಕಳಿಸಿದ್ರೆ ಮುದುಕಿ ಹೆಂಗೆ ಮಾತಾಡ್ಸ್ತಾನೆ ಗೊತ್ತೇನ್ರಿ ಇವ? ಎಮ್ಮ ಬದ್ನಿಕಾಯಿ ಹೆಂಗೆ ಕಿಲೋ ಕೈಯೇನು ವಾಚ್ ಒಟ್ಟು ತೋರಿಸ್ಬೇಕು ಮಂದಿಗೆ. ಅವ ಎಮ್ಮ ಬದ್ನಿಕಾಯಿ ಹೆಂಗೆ ಕಿಲೋ. ಅದಕ್ಕೆ ಒಬ್ಬಕ್ಕೆ ಹೆಣ್ಮಕ್ಳು ಭಾಳ ಮಂದಿ ಇದ್ರಿ. ಮೊನ್ನೆ ಹೇಳಿದ್ದೆ, ಇವತ್ತು ಭಾಳ ಜನ ಇದ್ರಿ, ಅದನ್ನ ನೆನಪು ಮಾಡ್ತೀನಿ. ಒಬ್ಬಕ್ಕೆ ಹೆಣ್ಮಗಳು ಗಂಡನ ಕಾಡಿ ಬೇಡಿ ಹೊಸದೊಂದು ಬಂಗಾರದ ಸರ ಮಾಡಿಸಿ ಕೊಳ್ಳಾಗ ಹಾಕ್ಕೊಂಡದ್ದು. ಮತ್ತು ಬಂಗಾರ ಸರ ಕೊಳ್ಳಾಗ ಹಾಕ್ಕೊಂಡದ್ದು ಮಂದಿ ನೋಡಲಿಲ್ಲ ಅಂದ್ರೆ ಏನು ಪ್ರಯೋಜನ? ಒಳಗೆ ಕುಂತ್ರು ನೋಡೋರು ಯಾರು? ಅದಕ್ಕೆ ಹೊರಗೆ ಬಂದು ಕಟ್ಟಿಗೆ ಕುಂತ್ಲು. ಒಂದು ಮುಂಜಾನಿಂದ ಹೊತ್ತು ಮುಣಗತನ ಕುಂತರು ಒಬ್ಬರ ಸರ ಹೊಸದು ಮಾಡಿಸೇನಂತ ಕೇಳಲಿಲ್ಲ. ಯಾಕಂದ್ರೆ ಸರ ಎಲ್ಲ ಹೊಸದು ಮಾಡಿಸ್ಯಾಳ, ಮೈ ತುಂಬ ಸೆರಗೆ ಹೊತ್ಕೊಂಡು ಕುಂತಾಳ, ಹೆಂಗೆ ಕಾಣಿಸ್ಬೇಕಾದ್ರೆ. ಅದಕ್ಕೆ ಸಿಟ್ಟ ಬಂತಕ್ಕಿ. ಹಿಂಗಾದ್ರೆ ಬಗೆಹರಿಯೋದಿಲ್ಲದು ಅಂಥೇಳಿ ಬಡ ಎದ್ದು ಹಿತ್ಲಕ್ಕೆ ಹೋದ್ಲು. ರೈತರ ಮನೆ ದೊಡ್ಡ ಸೊಪ್ಪಿ ಬಣಿವಿತ್ತು, ಎತ್ತಿಗೆ ಎಲ್ಲ ಹಾಕಕ್ಕೆ ಒಂದು ಕಡೆ ಒಟ್ತೇವಲ್ಲ ನಾವು. ಆ ಕಡೆ ಈ ಕಡೆ ನೋಡಿದ್ಲು. ನೋಡಿ ಬಡ ಒಳಗೆ ಕಡ್ಡಿ ಪೆಟ್ಟಿಗೆ ತೊಗೊಂಡು ಕಡ್ಡಿ ಕೊರದು ಬೆಂಕಿ ಹಚ್ಚಿ ಬಿಟ್ಲತ್ತಿರ್ತೀವಿ. ಬಣಿವಿಗೆ ಬೆಂಕಿ ಹಚ್ಚಿ ಬಂದು ಹಿಂಗೆ ರಸ್ತದಾಗ ಕುಂತಾಡ್ರಿ. ಕುಂತು ಎದಿ ಮ್ಯಾಗಲಿ ಸೆರಗ ತೆಗೆದು ಒಗದು ದಬ್ಬ ಎದಿ ಬಡ್ಕೊಳಕತ್ತಾಳ. ನಮ್ಮ ಬಣಿವಿಗೆ ಬೆಂಕಿ ಹತ್ತೈತಿ ಬರ್ರಿ ಅಂತ. ಪಾಪ ಓಣೇನ ಮಂದಿ ಹಂಡೆ ಅನ್ಲಿಲ್ಲ, ತಪ್ಪೇಲಿ ಅನ್ಲಿಲ್ಲ, ಬಕೀಟ್ ಅನ್ಲಿಲ್ಲ, ಕೊಡ ಅನ್ಲಿಲ್ಲ. ಕೈಗೆ ಸಿಕ್ಕದು ತೊಗೊಂಬಂದು ನೀರು ಉಗ್ಗಿಗೆ ಬೆಂಕಿ ಹರ್ಸಕತ್ಯಾವ. ಆ ಬೆಂಕಿ ಬೆಳಕು ಈಕಿ ಎದಿ ಮ್ಯಾಗ ಬಿದ್ದು ಎದಿ ಮ್ಯಾಗಲ್ಲಿ ಸರ ಮೊದಲ ಹೊಸದು ಮತ್ತೊಟ್ಟು ಝಗ್ ಅನ್ನೋದು. ಹೆಣ್ಮಕ್ಳು ಬಂಗಾರ ಅಂದ್ರೆ ಮೊದಲ ಕೆಟ್ಟ ಆಸೆ. ಅದು ದೂರ ನಿಂತಿದ್ಲೊಬ್ಬಕಿ ಸನ್ಯಾಕ ಬಂದು ನೋಡಿ ಏನು ಅನ್ಬೇಕು, ಎಷ್ಟು ಪಕ್ಕ ಅಂತತಿಲ್ಲ, ಹೊಸದು ಮಾಡಿಸಿ ಏನು ಸರ ಅಂದ್ಲು. ನಿನ್ನ ಮಾರಿಗಿಲ್ಲ ಹಿಡೀಲಿ ಅಂದ. ಇದ ಮಾತ ಮಧ್ಯಾಹ್ನದಾಗ ಕೇಳಿದ್ರೆ ನಾ ಯಾಕೆ ನಮ್ಮ ಬಣಿವಿಗೆ ಬೆಂಕಿ ಹಚ್ತಿದ್ದೆ ಅದು. ಒಂದು ಮುಂಜಾನೆಯಿಂದ ಹೊತ್ತು ಮುಣಗತನ ಕುಂತೆ ಒಬ್ಬಕ್ಕೆರ ಬಂದು ಕೇಳಿದ್ರೇನು? ಬಣಿವಿ ಸುಟ್ಟು ಹೋತು, ಈಗ ಬಂದಾಳ ಕೇಳಕ್ಕೆ ನಡಿ ಆ ಕಡೆ ಅಂತಂದು. ಬಣಿವಿ ಸುಟ್ಟರೂ ಚಿಂತಿಲ್ಲ, ಕೊಳ್ಳನ ಸರ ಮಂದಿ ನೋಡ್ಬೇಕು. ಗುಂಗಂದ್ರೆ ಯಾನ ಮನೆ ಕೊಪ್ಪಳ ಜಾತ್ರೆ ಗುಂಗು. ಅಬಾಬಾಬಾಬಾ, ಯಾರನ್ನು ಕೇಳಿದ್ರು ಅದ ಗುಂಗ. ಸಾವುಕಾರ ಹೊಸ ಹೋರಿ ತಂದಿದ್ದ ಅಂತ ಹೇಳಿದ್ನಿಲ್ಲ ನಿಮಗೆ. ಯಾರ ಕೈಯಾಗೂ ಕೊಡಲಿಲ್ಲ. ಮನೆ ತುಂಬ ಆಳು ಹೋಳು ಎಲ್ಲ ಇದ್ದು. ಆದರೂ ಓಣ್ ಹಿಡಿದಂಗೆ ತಾನೇ ಹಿಡ್ಕೊಂಡು ಹೊಂಟಿದ್ದೆ. ಯಾಕಂದ್ರೆ ಹೊಸ ಹೋರಿ ಸಾವುಕಾರನಂತ ಮಂದಿ ಗೊತ್ತಾಗಬೇಕಲ್ಲ. ಬಂದು ಬದು ಹಿಡಿದು ಎತ್ತು ಮೇಯಿಸ್ತಿದ್ದ. ಕೊಪ್ಪಳ ಜಾತ್ರೆ ಸುದ್ದಿ ಎಲ್ಲಿ ಬೇಕಲ್ಲಿ ಹಬ್ಬಿ ಬಿಟ್ಟಿತ್ತು. ಲಕ್ಷ ಜನ ಕೂಡೋರು ಅಂದಿಂದ ಕಿತ್ತ ಬರೋ ಮಂದ್ರಿಪ್ಪ. ಮಂದಿ ಬರೋಣ ದಾರಿ ಎಡವಟ್ಟಿತ್ತಲ್ಲಿ. ಮತ್ತಿದು ಯಾವ ದಾರಿ ಹಿಡಿದು ಹೋದ್ರೆ ಕೊಪ್ಪಳಕ್ಕೆ ಸುರುಳಿತು ಹೋಗ್ಬೋದು? ಯಾರನ್ನಾರು ಕೇಳೋಣ ಅಂದ್ರೆ ಸನಿಯದ್ರಾಗ ಯಾರೂ ಇದ್ದಿಲ್ಲ. ಇವ ಎತ್ತು ಮೇಯಿಸ್ತಿದ್ದಾನೆ. ಅಲ್ಲಪ್ಪ ಯಾರೇ ಎತ್ತು ಮೇಯಿಸ್ತಾನೆ ನಡ್ರಿ ಕೇಳೋಣ ಅಂದ್ರೆ. ಸಮೀಪ ಬಂದು ನೋಡ್ತಾರ, ಇವನು ಮಸರಾಯಿ ಪಂಜೇನು, ರೇಷ್ಮೆ ಜುಬ್ಬೇನು, ರೇಷ್ಮೆ ಪೊಟಗೇನು, ಕಲ್ಲಿ ಮೀಸೇನು, ಬಣ್ಣದ ಬಾರ್ಕೋಲೇನು, ಖಿಲಾರಿ ಹೊರಿ ಕೈಯಾಗಿ ಹಿಡ್ಕೊಂಡು ನಿಂತು TV ನೋಡಿಬಿಟ್ರೆ ಎತ್ತ ಮೇಸವ ಅಂತ ಅನ್ಬೇಕು. ಹೆಂಗೆ ಇವಂಗ ಸಾಹುಕಾರ ಅಂದ್ಕೊಳ್ಳಿ ಇಂಥ ಮೈ ಉಬ್ಬಿತ್ರಿ ಇವಂಗ ಅಂದ. ಸಾಹುಕಾರ ದಾರಿ ಎಡವಟ್ಟದ. ಯಾವ ದಾರಿ ಹಿಡಿದು ಹೋದ್ರೆ ಕೊಪ್ಪಳಕ್ಕೆ ಸುರುಳಿತು ಹೊಕ್ಕಿವಿ ದಾರಿ ಅಂತ ಅವ್ರಂದ್ರು. ಹೌದು, ಹೋರಿ ನನವ ಅಂತ ಸಾಹುಕಾರ ಅಂದೆ. ಹೋರಿ ಗುಂಗನ್ಯಾಗ ಅದನಲ್ರಿ, ಹೊಸ ಹೋರಿ ತಂದಾನ. ಸಾಹುಕಾರ ಹೋರೆಲ್ಲ ದಾರಿ ಅಂತವ್ರು. ಹೌದು, ನನವ ಮನೆ ಜಾತ್ರೆಯಾಗ 50,000ಕ್ಕೆ ಒಂದೊಂದರಂಗೆ ತಂದೀನಿ ಅಂತೀವ. ಸಾಹುಕಾರ ಹೋರಿ ಅಲ್ಲ ದಾರಿ ಅಂತವ್ರು. ಅದ ಜೋಳದಲ್ಲ, ಏನು ಕಣ್ಣಿಗೆ ಕಾಣ್ತದ, ಅಷ್ಟು ಹೊಲ ನಂದ ಅಂದ. ಇದು ಪಾಡಲ್ ತೆಗಿಯೋದು ಅಂದ್ರು ಇವರು. ಸರಿ ಇದ್ದಂಗೆ ಕಾಣಲಿಲ್ಲ. ಅಲ್ಲೇ ಬಿಟ್ಟು ತಮಗೆ ತಿಳಿದ ದಾರಿ ಹಿಡಿದು ಹೋಗ್ಬಿಟ್ರು. ಸಾಹುಕಾರ ಮನೆಗೆ ಬಂದ. ಎತ್ತುಗಳು ಮೈ ತುಳಿದು ತಿನ್ಲಾಕ ಹೊಟ್ಟು ಮೇವು ಹಾಕಿ ಅಡಿಗೆ ಮನೆಗೆ ಬಂದು ಮಣಿ ಮ್ಯಾಗ ಕುಂತ.
ಸ್ನಾನ ಆಗಿ ನಾ ಪೂಜೆ ಎಲ್ಲ ಪೂರೈಸ್ಕೊಂಡು ಬಂದು ಅಡಿಗೆ ಮನೆಗೆ ಮಣಿ ಮೆಕ್ಕುಂತ ಹೆಂಡ್ತಿ ನಕ್ಕೊಂತ ಊಟಕ್ಕೆ ಕೊಡಕ್ಕೆ ಬಂದು ಹೆಂಡ್ತಿ ಮನೆ ಸಿಟ್ಟಿಗೆ ಎದ್ದುಬಿಟ್ಟ. ಏಯ್ ಎದಕ್ಕೆ ನಗ್ತಿ ಅಂದ. ನಾ ಏನು ಮಾಡೀನಿ ಅಂದ. ಮತ್ತೆ ನಗ್ತಿ ಅಲ್ಲ ಅಂದ. ಮನೆ ಹಿಡಿದು ಕುಂದಿರ್ತಿ, ಮನೆ ಬಿಟ್ಟು ಹೊರಗೆ ಬಂದ್ರೆ ಗೊತ್ತಾದೈತಿ ನಿನಗೆ ನಾವು ಏನು ಅನ್ನೋದು ಅಂದ. ಯಾಕೆ ಏನಾತ ಅಂದ್ಲಕ್ಕೆ. ಇವತ್ತು ಹೇಳತ್ತೇನೆ ನಿನಗೆ, ದಾರಿ ಹಿಡ್ದು ಹೋಗೋರು ಬರೋರು ಈ ಸಾವುಕಾರ ಹೋರಿ ನಿನವನು, ಸಾವುಕಾರ ಎತ್ತ ನಿನವನು, ಸಾವುಕಾರ ಜ್ವಾಳ್ನಿಂದನು, ಸಾವುಕಾರ ಹೊಲನಿಂದನು ಕೇಳೋರು. ಇನ್ನು ನಿನಗೆ ಹೇಳ್ತೀನಿ, ಮನೆ ಹಿಡಿದು ಕುಂದ್ರಕ್ಕಿಗೆ ನಾವು ಏನು ಅನ್ನೋದು ಏನು ಗೊತ್ತಾಗಬೇಕು ಅಂದ ಕೂಡಲೇ ಆ ಹೆಣ್ಮಗಳಿಗೆ ಸಿಟ್ಟ ಬಂತ್ರಿ. ಗಂಡನ ತುಡ್ರಿ ಬಿಟ್ಲಕ್ಕೆ. ಏನಂದ್ಲು ಗೊತ್ತದ ನಿಮಗೆ? ಅಲ್ಲ, ನಮ್ಮ ಮುಂದೆ ಯಾಕೆ ಹೇಳ್ತೀರಿ ಮಾತು ಅಂದ್ಲಕ್ಕೆ. ನಾವು ಎಷ್ಟಾದರೂ ಹೆಣ್ಮಕ್ಳು, ನಮ್ಮದೇನೈತಿ? ಈಗ ನಾವು ಒಂದು ಮಾತು ನಿಮ್ಗೆ ಹೇಳ್ತೀನಿ, ಚಂದ ಕೇಳ್ರಿ. ನೀವು ಸರ ಮಾಡಿಸಿದ್ರೆ ಕೊಳ್ಳಾಗ ಹಾಕ್ಕೊತೀನಿ, ಬಳಿ ಮಾಡಿಸಿದ್ರೆ ಕೈಯಾಗ ಹಾಕ್ಕೊತೀನಿ. ಸರ ನರ ಮಾಡಿಸ್ರಿ, ಬಳಿ ನರ ಮಾಡಿಸ್ರಿ, ಇನ್ನೊಮ್ಮೆ ನಾನು ಕೇಳಬೇಡ ನೋಡ್ರಿ ಅಂದ್ಲು ಆಕೆ. ಆಕೆಗೆ ಬರೇ ಬಂಗಾರದ ಗುಂಗ್ರಿ, ಏನು ಮಾತಾಡಿದ್ರು ಬರೇ ಬಂಗಾರ ಸುದ್ದಿ ಮಾತಾಡ್ದಂಗೆ ಆಕತ್ತೆ. ಅಯ್ಯ, ಸರ ನರ ಮಾಡಿಸ್ರಿ, ಬಳಿ ನರ ಮಾಡಿಸ್ರಿ. ಸರ ಮಾಡಿಸ್ರಿ ಕೊಳ್ಳಾಗ ಹಾಕ್ಕೊಂಡೇನ, ಬಳಿ ಮಾಡಿಸ್ರಿ ಕೈಯಾಗ ಹಾಕ್ಕೊಂಡೆ. ಸುಮ್ಮನೆ ಇರಬೇಕು ಬೇಡ್ರಿ. ಹೋಗಿ ಮಗಳ ಮುಂದೆ ಹೇಳಿದ್ಲು, ತಂಗಿ ಮತ್ತು ನಿಮ್ಮ ಅಪ್ಪ ಹೇಳಿದ್ರವ ನನಗೆ, ಈ ಸರಿ ಬಂಗಾರದ ಸರನೂ ಬಳಿನೂ ಮಾಡಿಸ್ಕೊಡ್ತಾರಂತ ಅಂದ್ಲು. ಈ ಸಾಹುಕಾರ ಮತ್ತು ಈ ಸಾಹುಕಾರತೆ ಇವ್ರ ಮಗಳ್ರಿ ಆಕೆ. ಅಕ್ಕಿ ಗುಂಗ್ ಹೆಂಗಿರ್ಬೇಡ. ಏನನ್ಲು ಗೊತ್ತಾಯ್ತಾನಕ್ಕೆ? ಅಲ್ಲವ, ಹಿರಿಯರ ಅಪ್ಪ ಅವ್ವ ನೀವು ಹಾಕಿದ ಗೆರಿ ನಾ ಎಂದರ ದಾಟಿ ನಡೆದಿನ ಅಂದ್ಲಕ್ಕೆ. ನಂದೇನೈತಿವೆ, ನೀವು ಕೊಟ್ಟಲ್ಲಿ ಮಾಡಿಕೊಳ್ಳಕ್ಕೆ ನಾನು ಹರಿಯದ ಉಂಗರ ಕೊಡ್ರಿ, ಮುದುಕಗರ ಕೊಡ್ರಿ. ಇಷ್ಟು ಮಂದಿ ಜಾತ್ರೆಯಾಗ ಅದರ, ನೀವು ಯಾರಿಗೆ ಕೊಟ್ಟರಿ ಮಾಡ್ಕೊತೀನವ, ನಾನೇನು ಕೇಳಕ್ಕೆ ಹೋಗ್ಬೇಡ್ರಿ ಅಂದ್ಲಾಕೆ. ಮದುವೆ ವಯಸ್ಸಿಗೆ ಬಂದು ಬಿಟ್ಟಾಳ. ಏನು ಮಾತಾಡಿದ್ರು ಬರೀ ಮದುವೆ ಸುದ್ದಿ ಮಾತಾಡ್ದಂಗೆ ಆಕ. ಯಾನ ಮನೆಗೆ ಗುಂಗಂತೀರಿ, ಬೇಕಾದ್ರೆ ವಯಸ್ಸಿಗೆ ಬಂದು ಹುಡ್ರನ್ನ ಮಾತಾಡಿಸ್ರಿ ನೀವು ನೋಡೋಣ. ಮದುವೆ ಸುದ್ದಿ ಅಂದಿಂದ ಖುಷಿ ಹೆಂಗೆ ತಡೆಯೋಣದಿತ್ತು? ಯಾರ ಮುಂದೆ ಹೇಳಿ, ಯಾರ ಮುಂದೆ ಬಿಡಲಿ ಅನ್ನೋದ್ರಾಗ ಆ ಮನೆ ಕೆಲಸಕ್ಕೊಂದು ಮುದುಕಿ ಬರ್ತಿತ್ತು. ಎಮ್ಮ ಅಂದ್ಲು ಹೋದಕ್ಕೆ. ಯಾಕಯ್ಯವ್ವ ಅಂದ್ಲು. ಇಲ್ಲ ಬೇ, ಮತ್ತು ನಮ್ಮ ಅಪ್ಪ ಅವ್ವ ಮಾತಾಡ್ತಿದ್ರು, ಈ ಬರೋ ಬ್ಯಾಸಿಗೆ ನನ್ನ ಮದುವೆ ಮಾಡಿಬಿಡ್ತಾರಂತ ಅಂದ್ಲು. ಸಾಹುಕಾರ ಮನೆ ಮುದುಕಿ ಏನು ಅನ್ಬೇಕ್ರಿ? ತಂಗಿ, ಬಡವರಿಗೆ ಯಾಕೆವ ಹೆಡಿಗೆ ಜಾತ್ರೆ? ನಮ್ಮದೇನೈತವ, ನೀವು ಇಟ್ಟಂಗಿರ ನಾವು, ನೀವು ಹೊಸ ಸೀರೆ ಕೊಟ್ಟರು ಉಟ್ಕೊತೀನಿ, ನೀ ಹಳೆ ಸೀರೆ ಕೊಟ್ಟರು ಉಟ್ಕೊತೀನಿ. ಯಾಕ ತಂಗಿ ಹಳೇದು ಕೊಟ್ರಿ ಅಂದ್ರೆ ಕೇಳು, ಹೊಸದ ಬೇಕು ಅಂದ್ರೆ ಎಂಥದ್ರ ಯಾಕೆ ತರ್ರಿವ, ನನ್ನೇನು ಕೇಳಬೇಡ್ರಿ ಅಂದ್ಲ ಆಕೆ. ಅಯ್ಯೋ ಶಿವನ, ಒಂದು ಮನ್ಯಾಗ ಇರೋರು 4 ಮಂದಿ. ಸಾಹುಕಾರಕ್ಕೆ ಸಾಹುಕಾರ್ಕಿ ಗುಂಗು, ಸಾಹುಕಾರ್ತಿಗೆ ದಾಗಿನ ಗುಂಗು, ಮಗಳಿಗೆ ಮದುವೆ ಗುಂಗು, ಮುದುಕಿಗೆ ಸೀರೆ ಗುಂಗು. ಒಬ್ಬೊಬ್ಬರಿಗೆ ಒಂದೊಂದು ನಮನಿ ಗುಂಗಾದ್ರೆ ಮನೆ ವ್ಯವಹಾರ ಸುರುಳಿತ ನಡಿ ಅಂದ್ರೆ ಹೆಂಗೆ ನಡೆದತ್ರಿ? ಕೊಪ್ಪಳ ಜಾತ್ರೆ ಲಕ್ಷ 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 ಮಂದಿ ಕೂಡಿ ತೇರು ಎಳಿತಾರ ಅಂದ್ರೆ ಎಲ್ಲರಿಗೆ ಹಿಡಿದಿರೋದು ಒಂದೇ ಗುಂಗು, ಗವಿಸಿದ್ದೇಶ್ವರನ ಜಾತ್ರೆ, ಗವಿಸಿದ್ದೇಶ್ವರನ ಗುಂಗು, ಗವಿಸಿದ್ದೇಶ್ವರನ ಗುಂಗು. ಅಭಿನವ ಗವಿಸಿದ್ದೇಶ್ವರರಿಂದ ಹಿಡಿದು ಇಲ್ಲಿ ಕೂಡಿದಂತಹ ನಾವು ನೀವು ಕಲ್ಲಾಗ ಅರಳಿ ನಿಂತು ಹೂವಿನಂಗೆ ಏನದರಿ ಯಾರನ್ನ ಮಾತಾಡಿಸಿದ್ರೆ ಆ ಗವಿಸಿದ್ದೇಶನ ಭಕ್ತಿ ಗುಂಗು. ಆ ಎಲ್ಲರಿಗೂ ಒಂದೇ ಗುಂಗು ಹಿಡಿದೈತಿ ಅಂತ ತಿಳಿದು ಆ ಗುಂಗು ಹಿಡಿಸಿದವರು ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು. ಭಕ್ತಿ ಗುಂಗು ಹಿಡಿಸಿದಂಥವ್ರು ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು. ಅದಕ್ಕಿಷ್ಟು ಜನ ನಾವಿಲ್ಲಿ ಸೇರ್ತೀವಿ, ಈ ಹಬ್ಬ ನಾವು ಮಾಡ್ತೀವಿ. ನಾವು ಸಣ್ಣರಿದ್ದಾಗ ಒಂದು ಈ ಒಡಪು ಹೇಳ್ತಿದ್ರಲ್ಲ, ಅದರೊಳಗೊಂದು ಅಲ್ಲಿ ಬುಳುಬುಳು ಇಲ್ಲಿ ಬುಳುಬುಳು, ಕಲ್ಯಾಣ ತನಕ ಬುಳುಬುಳನ್ನು. ಈಗ ಹಿಂಗಂದ್ರೆ ಏನು ಹೇಳು ಅಂತ ಕೇಳ್ತಿದ್ರು. ಈಗ ನಿಮ್ಗೆಲ್ಲರಿಗೆ ಗೊತ್ತಿರೋದು ಒಂದು ಹೇಳ್ತೇನೆ, ಬೆಳ್ಳಿ ಚಡಿ ನೆಲಕ್ಕೆ ಹೊಡಿ ಅಂತ. ಗೊತ್ತಾಯ್ತಲ್ಲ ನಾ ಹೇಳೋದು, ಬೆಳ್ಳಿ ಚಡಿ ನೆಲಕ್ಕೆ ಹೊಡಿ ಅಂತ. ಗುಡ್ಡದ ಮ್ಯಾಗ ಕುಂತೀವಿ, ಗುಡ್ಡದಿಂದ ಗುಂಡ್ಕಲ್ಲು ಇಟ್ಟಾರ, ಏನು ಹೇಳಿ ನೋಡೋಣ ಅಂತ. ಹೆಣ್ಮಕ್ಳು ತುರುಬ ಗುಡ್ಡದಿಂದ ಗುಂಡ್ಕಲ್ಲು ಇಟ್ಟಾರ, ಏನು ಹೇಳಿ ನೋಡೋಣ. ಹಂಗೆ ಅಲ್ಲಿ ಬುಳ್ಬುಳು ಇಲ್ಲಿ ಬುಳ್ಬುಳು, ಕಲ್ಯಾಣ ತನಕ ಬುಳ್ಬುಳು, ಕುರಿ ಹಿಕ್ಕಿಗನವರು ಇದನ್ನು. ಅದಕ್ಕೆ ಎಲ್ಲಿ ಹೋದ್ರು, ಕೊಪ್ಪಳದಾಗ ಬುಳುಬುಳು, ಬಾಗಲಕೋಟೆಯಾಗ ಬುಳುಬುಳು, ಬೆಂಗಳೂರಾಗ ಬುಳುಗಳು, ದಿಲ್ಲ್ಯಾಗ ಬುಳುಗಳು, ಅಮೇರಿಕಾ ಆಸ್ಟ್ರೇಲಿಯಾ ಎಲ್ಲಿ ಹೋದಲ್ಲಿ ಸಾಗರವನ್ನು ದಾಟಿ ಬುಳುಬುಳು ಆಗಿಬಿಟ್ಟು ಕೊಪ್ಪಳ ಜಾತ್ರೆ ಕೀರ್ತಿಗೆ ಹಬ್ಬಿಬಿಟ್ಟದು. ನಾನು ಹೋದ ವರ್ಷ ಅಮೇರಿಕಕ್ಕೆ ಹೋಗಿದ್ದೆ. ಅಲ್ಲಿ ಹೋದ್ರೆ ಗವಿಸಿದ್ದೇಶ್ವರನ ನಾನು ದರ್ಶನ ಆಗ್ಬೇಕನ್ನಲ್ಲಿ. ಇದ ಊರವ್ರ ಅಶ್ವಿನಿ ಗೌಡರ್ ಅಂತ ಹೇಳಿ, ಅವ್ರ ತವ್ರ ಮನೆ ಹೆಸರು ನೆನಪಿಲ್ಲ ನನಗೆ. ಅವ್ರ ಮನೆಗೆ ಹೋಗ್ಯಾನೆ, ಅವ್ರು ಕೊಪ್ಪಳದವ್ರು. ಮೊನ್ನೆ ನನಗೆ ಮೆಸೇಜ್ ಹಾಕ್ಯಾರ, ಕೊಪ್ಪಳಕ್ಕೆ ಯಾವಾಗ ಬರ್ತೀವಿ ಸರ್, ಅರ್ಜುನ್ ಜಾತ್ರೆ ಯಾವಾಗ ಬರ್ತೀರಿ? ನಾನು ಬಂದದ್ದು PDF ಮಾಡಿ ಹಾಕಿಬಿಟ್ರೆ. ಆಧುನಿಕ ತಂತ್ರಜ್ಞಾನವನ್ನು ಇಷ್ಟು ಚಂದ ಬಳಸ್ಕೊಂಡಾರ ಈ ಜಾತ್ರೆಗೆ.
ಕೆಲವ್ರು ಕೇಳಿದ್ರೆ ನನಗೆ, ಏನು ರೀ ಸರ ಈ ಆಧುನಿಕ ತಂತ್ರಜ್ಞಾನದೊಳಗೆ ನಿಮ್ಮ ಜಾನಪದ ಎಲ್ಲಿ ಉಳಿಬೇಕ್ರಿ ಅಂಥೇಳಿ. ಆಧುನಿಕ ತಂತ್ರಜ್ಞಾನದ ಮುಖಾಂತರನೇ ಉತ್ತರ ಕೊಡ್ತೀವಿ, ಅದಕ್ಕೆ ಅದರ ಮುಖಾಂತರನೇ ಉಳಿಸ್ಕೊಂತೀವಿ ನಾವು ಅಂತ ಹೇಳಿದೆ ನಾನು. ಅದಕ್ಕೆ ಸಾವಿಲ್ಲ, ರೂಪ ಬದಲಿಸುವುದವಿನ ಅದಕ್ಕೆ ಸಾವಿಲ್ಲ ಅಂತ ಹೇಳಿದೆ ನಾನು. ನೋಡಿರಿ, ಈ ಜಾತ್ರೆ ಮೂಡುವ ಮೂಲಕ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ನೆಲಮೂಲ ಸಂಸ್ಕೃತಿಗೆ ಮರುಜನ್ಮವನ್ನು ಕೊಟ್ಟಿದ್ದಾರೆ. ಉಳಿದವರು ಬೇಕಾದ ಹೇಳಿ, ನಾನು ಈ ಜಾತ್ರೆ ನಮಗೆ ಏನು ಕಲಿಸ್ಯದ ಅಂತ ಹೇಳ್ತೀನಿ ಅಂದರೆ, ನಾವು ಮೊದಲಿನ ಹಾಗೆ ನಮ್ಮ ಹಿರಿಯರು ನಮಗೆ ಬಿಟ್ಟು ಹೋದ ಸಂಸ್ಕಾರ ಐತಲ್ಲ, ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋ ಮಾತೈತಲ್ಲ, ಆ ಸ್ವರ್ಗನ ಈ ಭೂಮಿಗೆ ಇಳಿದದ, ಈ ಕೊಪ್ಪಳದ ಗುಡ್ಡದ ಮೇಲೆ ಆ ಸ್ವರ್ಗನ ಈ ಭೂಮಿಗೆ ಇಳಿದದ ಅನ್ನೋವಂಗೆ ನಮ್ಮೆಲ್ಲರನ್ನು ಕೂಡಿ ಹಾಕಿದ್ದು, ಕೂಡಿ ಉಣ್ಣಾಕ, ಕೂಡಿ ಮಾತಾಡಕ್ಕೆ, ಆ ಭಕ್ತಿಯಿಂದ ಬಂದು ನಾವೆಲ್ಲರೂ ಒಂದಾಗಿ. ಎಂಥ ವಿನಯ ರೀ! ವಿನಯ ಮನುಷ್ಯನನ್ನು ಬಹಳ ಎತ್ತರಕ್ಕೆ ತಗೊಂಡು ಹೋಗ್ತದೆ, ಯಾವಾಗಲೂ ತುಂಬಿದ್ದು ಬಾಗ್ತದೆ ನೋಡ್ರಿ ವಿನಯ ಇರುವ ಮನುಷ್ಯನಿಗೆ. ಅದಕ್ಕೆ ಬಸವಣ್ಣವರು ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದ್ರೆ. ಈಗ ನಿಮಗೆ ನೀರಡಿಕಾಗ್ಯದ ಅಂತ ತಿಳಿರಿ, ಒಂದು ಕೊಡ ನೀರು ಇರ್ತದೆ, ಒಂದು ಖಾಲಿ ತಂಬಿಗಿರ್ತದೆ. ಕೊಡ ತುಂಬಿರ್ತತಿ, ಆವಾಗ ಕೊಡ ಬಾಗ್ತತಿ, ತಂಬಿಗೆ ಬಾಗ್ತತಿ, ಕೊಡನ ಬಾಗ್ತತಿ, ಯಾಕಂದ್ರೆ ಅದು ತುಂಬಿರ್ತತಿ. ತಂಬಿಗೆ ತುಂಬಿದ ಮೇಲೆ ಲೋಟ ತಗೊಂತೀವಿ, ಲೋಟ ಖಾಲಿ ಇರ್ತೈತಿ, ಅವಾಗ ಬಾಗದ ಯಾವುದು? ತಂಬಿಗೆ ಬಾಗ್ತತಿ, ಯಾಕಂದ್ರೆ ಅದು ತುಂಬಿರ್ತೈತಿ. ಲೋಟ ತುಂಬಿದ ಮೇಲೆ ಈ ಘಟಕ್ಕೆ ಹಾಕ್ತೀವಲ್ಲ, ಆ ಲೋಟ ತುಂಬಿರ್ತೈತಿ, ಈ ಘಟ ಮತ್ತೊಟ್ಟು ಹಿಂದಕ್ಕೆ ಸೆಟಿತಿದೆ. ಅದಕ್ಕೆ ಶರಣರು ಹೇಳ್ತಾರೆ, ಫಲ ಬಿಟ್ಟ ಬಾಳೆಯಂತೆ ಬಾಗಿಕೊಂಡಿರಬೇಕು. ಹೌದಾ? ಆ ವಿನಯವನ್ನು ಇಲ್ಲಿ ಪರಮ ಪೂಜ್ಯರು ನಮಗೆ ಕಲಿಸ್ಕೊಡ್ತಾರೆ, ಆ ಸಂಸ್ಕಾರ ಕೊಟ್ಟಾರ. ಹಿರಿಯರಿಂದ ಹಿಡಿದು ತಂದೆ ಮಕ್ಕಳು ಎಲ್ಲರಲ್ಲಿನೂ ಆ ಸಂಸ್ಕಾರ ಬಂತು ಅಂತಂದರೆ ಒಂದು ಸುಂದರವಾದಂಥ ರಾಷ್ಟ್ರ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಕತಿ. ಒಬ್ಬ ಹುಡುಗ ಶಾಲೆಗೆ ಹೋಗಿದ್ದ, ಶಾಲೆ ಬಿಟ್ಟು ಮುನ್ನಾಡಿ ಮನೆಗೆ ಹೋಗೋ ಮುಂದೆ ಒಬ್ಬ ಸಾವುಕಾರ ಮನೆ ಬಾಗಿಲ ನಿಂತಿದ್ದ. ಅವನು ನೋಡಿ ಕಿಸಕ್ಕೆ ನನ್ನ ನಕ್ಕಬಿಟ್ಟ. ಸಾವುಕಾರ ಕರೆಸಿದ, ಎದಕ್ಕೆ ನಕ್ಕಿ ನನ್ನ ನೋಡಿ ಅಂದ. ಇಲ್ರಿ ಸಾವುಕಾರ, ಹಾಗೆ ಅದಕ್ಕೆ ನಕ್ಕಿ, ಯಾಕೆ ನಕ್ಕೆ ಹೇಳ್ತಿಲ್ಲ ಅಂದ. ಅಲ್ಲ ಸಾವುಕಾರ, ನೀವು ಇಷ್ಟು ಮಾಡಿ ಮನೆ ಕಟ್ಸಿರಿ, ಇಷ್ಟು ದೊಡ್ಡದು ಮನೆ ಬಾಗಿಲು ಇಟ್ಟೈತಿ, ನೀವು ಇಷ್ಟು ಉದ್ದ 6 ಫೂಟ್ ಅದಿರಿ, ಅಕಸ್ಮಾತ್ ನೀವು ಒಳಗಿದ್ದಾಗ ಏನಾರ ಆಗಿ ಕೈಕಾಲು ಸೆಟ್ಟದು ಸತ್ತು ಹೋಗಿಬಿಟ್ರಿ ಅಂದ್ರೆ ಈ ಬಾಗಿಲ್ದಾಗ ಹಾಸಿ ಹೆಂಗೆ ತರ್ತಾರ ಅನ್ನಿಸ್ತೀರಿ, ಅದಕ್ಕೆ ನಕ್ಯ ಅಂದ. ಬಾಗಿಲು ಇಟ್ಟೈತಿ, ನೀವು ಎಷ್ಟು ಎತ್ತರ ಅದಿರಿ, ಒಳಗೆ ಬಿದ್ದು ಸತ್ತು ಕೈಕಾಲು ಸೆಟದ್ ಬಿಟ್ಟು ಅಂದ್ರೆ ಹೊರಗೆ ತರೋದು ಹೆಂಗೆ ಅನ್ನಿಸ್ತು, ಅದಕ್ಕೆ ನಕ್ಯ ಅಂದ. ಬಪ್ಪರೆ ಮಗನ ಕಟ್ರಲ್ಲಿ ಅವನ ಕಂಬಕ್ಕಂದ್ರೆ ಅವ್ರ ಅಪ್ಪ ಬಂದ, ಯಾಕ್ರಿ ಸಾವುಕಾರ ನನ್ನ ಮಗನ ಕಟ್ಟಿರಿ ಅಂದ. ನೋಡೋ ಮತ್ತು ಹಿಂಗೆ ಮಾತಾಡ್ತಾನ ಅಂತ. ಮಗನ ಏನಂತ ಬೇದ್ರಿ ಅವ, ಲೇ ನಿನಗೆ ಯಾಕೆ ಬೇಕಾ ಸುದ್ದಿ, ನಿನಗೆ ಯಾಕೆ ಬೇಕು, ನಾವಿಲ್ಲನ ಅಂದ. ನಾವಿಲ್ಲನ ನಿನಗ್ಯಾಕೆ ಬೇಕಾ ಸುದ್ದಿ ಅಂದ. ಅಲ್ಲೋ ತಮ್ಮ, ಬಾಗಿಲು ಇಟ್ಟೈತಿ, ಸಾವುಕಾರ ಇಷ್ಟ ಹತ್ರ ಅದನ, ಒಳಗೆ ಬಿದ್ದು ಸತ್ತು ಕೈ ಕಾಲು ಸೆಟ್ಟಿದ್ರೆ ಹೊರಗೆ ತರೋದು ಅನ್ನೋ ಚಿಂತೆ ನಿನಗೆ ಯಾಕ? ಚಲೋ ಅದೊಂದು ಚಪ್ಪೊಡ್ಲಿ ತೊಗೊಂಡು ಕೈ ಕಾಲು ಸಣ್ಣಂಗೆ ತುಂಡು ಮಾಡಿ ಕಡ್ದು ಹೆಡಿಗೆ ತುಂಬ್ಕೊಂಡು ಹೊರಗೆ ತರ್ತೀವಲ್ಲ, ನಿನಗ್ಯಾಕೆ ಚಿಂತೆ ಅಂದ ಅವ್ರಪ್ಪ. ಬಹದ್ದೂರ ಮಗನ ಅಂದವ. ಈ ಕಂಬಕ್ಕೆ ಕಟ್ರಿ ಅಂದ. ಆ ನಡ ಸುದ್ದಿ ಹೋತ್ರಿ, ಇವ್ರಪ್ಪ ಬದುಕಿದ್ದು ಇನ್ನು ಮುದುಕ ಬಂದವ. ಸಾವುಕಾರ ಯಾಕ್ರಿ ನನ್ನ ಮಗನ ಮೊಮ್ಮಗನ ಕಟ್ಟಿರಿ, ಏನ ಮತ್ತೆ ಹಿಂಗೆ ಮಾತಾಡ್ತಾರೆ ನೋಡು ಅಂದ ಕೂಡಲೇ ಮಗನ ಮೊಮ್ಮಗನ ಬೈದು ಬಿಟ್ರು. ಏನು ಬುದ್ಧಿಗೆಡೋದಿಲ್ಲ ರೀ, ಕೈಕಾಲು ಸೆಟ್ಟದ್ರ ಅನ್ನೋ ಚಿಂತೆ ಯಾಕೆ, ಕೊಡ್ಲಿ ತೊಗೊಂಡು ಸಣ್ಣ ಕಡಿಯೋ ತ್ರಾಸ ಯಾಕೆ? ಅಲ್ಲಲ್ಲೇ ತಮ್ಮ, ಏನು ಬುದ್ಧಿಯಲ್ಲಿ ಇಟ್ಟಿರಿ ನೀವು? ಸಾವುಕಾರ ಹೌದ, ನಂಗೆ ಸಾಗವಾನಿ ಕಟ್ಟಿಗೆ ಮನೆ ಕಟ್ಟಿಸ್ಯಾನ, ಚಿಮ್ಣಿ ಎಣ್ಣೆ ಹೋಗಿ ಬೆಂಕಿ ಹಚ್ಚಿಬಿಟ್ರೆ ಒಳಗೆ ಸುಟ್ಟು ಹೋಗಿಬಿಡ್ತಾನ ಅಂತ ಸರ್ದಾರ ಅಂದ. ನೋಡ್ರಿ, ಅಪ್ಪ ಹಿಂಗೆ, ಮಗ ಹಿಂಗೆ, ಮೊಮ್ಮಗ ಹಿಂಗೆ, ಒಂದಂತ್ಯಕ್ಕೆ ತಾಳ ತಪ್ಪಿದ್ರೆ ಒಂದು ಹಿಡಿದು ಅಷ್ಟು ತಾಳ ತಪ್ಪಿ ಹೋಗಿಬಿಡ್ತದೆ. ಹೌದಾ? ಅದರ ಸಲುವಾಗಿ ಸಾರ ಸಜ್ಜನರ ಲೇಸು ಕಂಡಯ್ಯ, ಸಜ್ಜನರ ಸಹವಾಸ ಮಾಡಿರಿ. ಫಾದರ್ ಅದನ್ನ ಹೇಳಿದ್ರು, ಒಳ್ಳೆ ಮಕ್ಕಳನ್ನು ಕೊಡಬೇಕು, ಒಳ್ಳೆಯವರು ಬೇಕು ಅಂತ ಹೇಳಿ. ಹೌದಾ? ಒಳ್ಳೆಯವ್ರ ಗೆಳೆತನ ಮಾಡಬೇಕು. ಅದಕ್ಕೆ ಈ ಒಳ್ಳೆಯತನ ಸಂಸ್ಕಾರ ಇಲ್ಲಿ ನಿರ್ಮಾಣ ಮಾಡೋ ಪ್ರಯತ್ನ ಯಾಕೆ ನಡೆದೈತಿ ಅಂದ್ರೆ, ದುಷ್ಟರ ಸಹವಾಸ ದೂರ ಇರ್ರಿಪ್ಪ ಅಂತ ಹೇಳಿದ್ರು. ಒಬ್ಬ ಸಾವುಕಾರ ಮದುವೆ ಬಂದಿತ್ತು, ಮಗಳದು ಬಂಗಾರದ ದಾಗಿನ ಮಾಡ್ಸಕ್ಕೆ ಕೊಟ್ಟಿದ್ದು. ಪತ್ತಾರವಂಗ ಕಣ್ಣು ಮನ್ಸಾಗಿದ್ದು, ಕೊಪ್ಪಳದಂಥ ಊರು ಗೆಳೆಯ ಇದ್ದ, ಮಾಡಿಸ್ಕೊಂಡು ಹೋದ್ರಾತಂತ ಬಂದ. ಹೊತ್ತು ಮಣಗಿತ್ತು, ಚಿಂತಿಲ್ಲ, ಬೆಳೆದಂಗಳಿತ್ತು. ರಾತ್ರಿ ಈಗ ನಂಗೆ ಬಸ್ಸು ಗಿಸ್ಸು ಇದ್ದಿದ್ದಿಲ್ಲ, ಹಳೆ ಕಾಲ, ನಡ್ಕೊತ ಹೋದ್ರಾತು ಅಂತ ಬರೋದ್ರಾಗ ಊರು ಬಡ್ಡಿಗೆ ಯಾರು ಸಿಗ್ತಾರನ ಅಂದ. ಒಬ್ಬ ರೈತ ಎತ್ತು ಮಾರಕ್ಕೆ ಬಂದಿದ್ದ. ಯಾಕಪ್ಪ ಅಂದ. ಏನಪ್ಪ ಅಂದ. ಊರಿಗೇನ ಅಂದ. ಹೌದು ಊರಿಗೆ ಅಂದ. ಜೊತೆ ಆತ್ ನಡಿ ಹಂಗಾರ ಹೋಗೋಣ ಅಂದ್ರೆ. ಅವ ಎತ್ತು ಮಾರಿ ಬಂದಿದ್ದ, ಇವನ ಹತ್ರ ಬಂಗಾರ ಇತ್ತು, ಅವನ ಹತ್ರ ರೊಕ್ಕ ಇತ್ತು. ಇಬ್ಬರು ಕೂಡಿ ದಾರಿ ನಡೆದ್ರು.
ಸ್ವಲ್ಪ ಹೋದ್ಮ್ಯಾಗ ಗೊತ್ತಾಯ್ತು ರೈತ ಎತ್ತು ಮಾರಿದ ಖುಷಿಯಾಗ ಒಂದು ಕಾಯಿ ಸೆರೆ ಹಾಕ್ಕೊಂಡ್ಬಂದ್ಬಿಟ್ಟಾನ. ಕುಡ್ದಾನೇವ ಇವನ ಜೊತೆಗೆ ಬರಬಾರ್ದಾಗಿತ್ತು ಅನಿಸ್ತು. ಆದರೂ ಬಂದುಬಿಟ್ಟಿದ್ರು. ಅರ್ಧ ದಾರಿಗೆ ಬಂದಿದ್ರು. ಠೊಕ್ಕು 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 ಕುದುರೆಗಳು ಖುರಪುಟಗಳು ಸಪ್ಪಳ ಕೇಳ್ಸಕ್ಕೆ ದರೋಡೆಕೋರರು ಬರ್ತಿದ್ರು. ಅವಾಗ ಏಪ್ಪ ಕಳ್ಳರು ಬಂದರು, ನಿನ್ನ ಹತ್ರ ಎತ್ತು ಮಾರಿದ ದುಡ್ಡು ಐತಿ, ನನ್ನ ಹತ್ರ ಬಂಗಾರ ಐತಿ, ಅವ್ರ ಕೈಯಾಗ ಸಿಕ್ಕರು ಬಿಡ್ತಾರನ, ಈಗ ಇಲ್ಲಿ ದೊಡ್ಡ ಮರ ಐತಿ ನೋಡು, ಹತ್ತಿ ಕುಂತು ಬಿಡೋಣ ಅಂದು ಪತ್ತಾರ ಬರ ಗಿಡ ಹತ್ತಿ ಮ್ಯಾಕ್ ಕುಂತ. ಇವ ಕುಡಿದು ಬಿಟ್ಟಿದ್ದ. ಗಿಡ ಏರಕ್ಕೆ ಹೋಗವ ಜಾರಿ ತೆಳಗೆ ಬಿಡವ, ಗಿಡ ಏರಕ್ಕೆ ಹೋಗವ ಜಾರಿ ಬೀಳೋದಕ್ಕೂ ಕುದುರೆ ಓಡಿ ಬಂದದ್ದು. ಇವ ಬಿದ್ದು ಕೂಡಲಿ ಇವನಿಗೆ ಎಡಿವಿ ಮ್ಯಾಲೆ ಕುಂತವ್ ಮುಗ್ಗುರಿಸಿ ಬಿದ್ದು ಬಿಟ್ಟು ಹತ್ತಿರ. ಎದ್ದು ನೋಡ್ತಾರೆ, ಅಷ್ಟರು ಬಂದ್ರೆ ಎಲ್ಲರೂ ಏನಾಯ್ತು ದೊಡ್ಡ ಢಾಳ ಬೆಳೆದಂಗಳು ಸ್ವಚ್ಛ ಕಾಣ್ತೈತಿ, ಇಷ್ಟು ಉದ್ದ ಬಿತ್ತಾನೆ. ಚಲೋದ ಗಿರ್ಯಾಕ್ ಸಿಕ್ತಲ್ಲ ನೋಡ್ರಿ ಏನೇನೈತೆ ಅಂತೇಳಿ ಅಂದ್ರೆ ಎಲ್ಲ ಹುಡುಕಿದ್ರು ಏನೂ ಸಿಗಲಿಲ್ಲ. ₹1 ಕಾಯಿನ್ ಇತ್ತದು, ಒಂದೇ ಒಂದು ರೂಪಾಯಿದ ನಾಣ್ಯ ಅವನ ಹತ್ರ. ಏನೇ ಇಲ್ಲ ಇವನ ಹತ್ರ, ಇದು ₹1 ಬಿಟ್ರೆ ಬೇರೆ ಇವನ ಹತ್ರ ಏನೇನಿಲ್ಲ, ಇದೇ ಒಂದು ನಾಣ್ಯ ಐತಿ ಅಂತ. ಅವ್ರಂದ್ರು ಅದು ಭಾಳ ಮಾಡಿ ಕೊಟ್ಟಿರ್ಬೇಕು, ಅವನ ಮುಖದ ಮ್ಯಾಗ ಒಗದು ಬಂದುಬಿಡ್ರಿ ಅಂದ್ರೆ. ಅಂದ್ಕೊಳ್ಳಿ ಅವ್ನಿಗೆ ಸಿಟ್ಟು ಬಂತ್ರಿ. ಕುಡ್ದದ್ದಂದ್ರು ಸಹಿತ ಹೆಂಗೆ ಬೈದ ಅಂತೀರಿ ನೀವು? ಏನೋ ನನ್ನ ಹತ್ರ ಇದು ₹1 ಐತಿ ಅಂತೀರಿ, ನನ್ನ ಹತ್ರ ರೊಕ್ಕಿಲ್ಲ ಅಂತೀರಿ. ಹೇ ಗಣಮಗನ, ಎತ್ತು ಮಾರಿ ಬಂದಿನೋ, ₹20,000 ಅದಾವ, ನಿಮ್ಮ ಕೈ ಸಿಗಂಗಿಡ್ತೀನಿ ನಾನು. ದೋತ್ರ ನೀರಿಗೆ ಕಟ್ಕೊಂಡು ಬದ್ಯಾಗ ಇಟ್ಕೊಂಡಿನ, ಬದ್ಯಾಗ ನಿಮ್ಮ ಕೈ ಸಿಗಂಗಿಡ್ತೇನೆ. ಮತ್ತು ಇದು ರೂಪಾಯಿ ನಡೆಯಂಗಿಲ್ಲ ಅಂತೀರಿ, ಕೊಟ್ಟಿ ಐತಿ ಅಂತೀರಿ. ಅಯ್ಯೋ ಬೆಳ್ಳಿದೈತಿ, ಬೆಳ್ಳಿದ ಸಿಡ್ಲು ಪಡ್ಲು ಬಡದ್ರ ಇದು ಉಳಿಸ್ತೈತಿ ನಮ್ಮನ್ನ. ಅದಕ್ಕೆ ಸಿಡ್ಲು ಪಡ್ಲು ಬಡಿಬಾರ್ದು ಅನ್ನೋದು ಕಿಸೆದಾಗ ಇಟ್ಕೊಂಡು ಅಡ್ಡಾಡ್ತೀವಿ. ಬೆಳ್ಳಿದೈತಿ, ಬೆಳ್ಳಿದ ನಿನಗೆ ಸಂಶಯ ಬಂದ್ರೆ ಬೇಕಾದ್ರೆ ಇಲ್ಲೇ ಗಿಡದ ಮ್ಯಾಗ ಪತ್ತಾರ ಕುಂದ ಕರೆದು ಕೇಳೇನು ಅಂತ. ಅಲ್ಲ ಅವನ ನೋಡ್ತಾನ, ಇವ ಹಿಂಗೆ ಕುಂತಿದ್ದ. ಇಳಿ ಕೆಳಗ ಅಂದ್ರೆ ಅವ ಇಳಿಲಿಲ್ಲ, ಏನಿಲ್ಲ, ತಲೆಗೆ ಒಂದೊಂದು ಕಲ್ಲು ಹಚ್ಚಿದ್ರು ಸುಮ್ಮನೆ ಕೆಳಗೆ ಇಳಿದು ಬಂದು ನೋಡ್ರಿ. ಅವನು ಕೂಡ ಹಾಕ್ಕೊಂಡು ಬಡಿದ್ರು. ಅವ್ನು ರೊಕ್ಕ ಕಸ್ಕೊಂಡ್ರು, ಇವನು ಬಂಗಾರ ಕಸ್ಕೊಂಡ್ರು, ಹಾದಿ ಹಣ ಮಾಡಿ ಮುಂದಕ್ಕೆ ಹೋಗಿಬಿಟ್ರು. ಅದಕ್ಕೆ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಬೇಡವಯ್ಯ ಅಂತ ಶರಣರು ಯಾಕೆ ಹೇಳಿದ್ರು? ಅದಕ್ಕೆ ನಮ್ಮ ಜನ, ನಮ್ಮ ನೆಲಮೂಲ ಸಂಸ್ಕೃತಿಯ ಜನ ಮುಂಜಾನೆ ಹೇಳ್ತಾನೆ. ಇನ್ನು ಮೊನ್ನೆವರೆಗೆ ನಮ್ಮ ಬೆಳಗ್ಗೆ ಹೆಂಗೆ ಶುರು ಆಕಿತ್ತು, ಈಗೂ ಬೆಳಗ್ಗೆ ಹರಿತೈತಿ. ಯಾರ ಮನೆಗಾರ ಹೋಗ್ರಿ, ಇಂತಿಂಥ ದೊಡ್ಡ ದೊಡ್ಡ ಪರದೆ, ದುರ್ಗವನ ಗುಡಿ ಎಲ್ಲರ ಮನೆಗೂ ಅದಾವ. ಅದ್ರಾಗ ಸುಪ್ರಭಾತ ಹಾಕ್ಕೊಂಡು ಎಂಥವಂತೀರಿ ನೀವು, ಅಲ್ಲಿ ಮ್ಯೂಸಿಕ್ ಹಾಕಿರ್ತಾರೆ. ಇಷ್ಟು ತನ ಎಷ್ಟು ಚಂದ ಕೇಳಿದ್ವಿ. ಗಣೇಶ್ ರಾಯಬಾಗಿ ಹಾಡಿದ್ರು, ನನ್ನ ಶಿಷ್ಯ ಗಣೇಶ್ ರಾಯಬಾಗಿ, ಅವ್ರ ಜೊತೆಗೆ ನಾಗರಾಜ್ ಶಾವಿ ಹಾಡಿದ್ರು. ಅದು ಅಂಥವು ಕೇಳದ ಅಪರೂಪ ಆಗಿಬಿಟ್ಟದ್ದು. ಅಲ್ಲಿ ಮ್ಯೂಸಿಕ್ ಹಾಕಿರ್ತಾರೆ, ಮೈ ಮ್ಯಾಗಲ್ಲ ಅರಿವಿ ಕಬರ್ ಇರೋದಲ್ಲ, ಒಂದು ನಮನೆ ಹಂಗೆ ಶೆಟಿ ಬ್ಯಾನಿ ಬಂದ ಹಂಗೆ ಗದ ಕುಣದದ್ದ. ಅದನ್ನು ನೋಡಿದ್ರೆ ಇನ್ನು ಯಾವಾಗ ಮನಸ್ಸು ವಿಕಾಸ ಆಗ್ಬೇಕಂದ್ರೆ ಅದೇ ತುಂಬ. ಅದಕ್ಕೆ ಅಪ್ಪವ್ರು ಮಾಡೋ ಕೆಲಸ ಏನಪ್ಪ ಅಂದ್ರೆ, ಹಾಲಿಗೆ ಹೆಪ್ಪು ಹಾಕಿದಂಗೆ. ಹಾಲಿಗೆ ಹೆಪ್ಪು ಹಾಕಿಬಿಟ್ರೆ ಏನಕ್ಕತಿ, ಮೊಸರು ಹಾಕತಿ. ಕೆನೆ ಮೊಸರು ಕಡಿದು ಬಿಟ್ರೆ ಮಜ್ಜಿಗೆಗಿಂದ ಎದ್ದು ಬರೋದು, ಬೆಣ್ಣೆ ಕಾಸಿದ್ರೆ ತುಪ್ಪ, ಯಪ್ಪ ಹಾಕಿದಕ್ಕೆ ಹೆಪ್ಪ ಏನಾಯ್ತು, ಮೊಸರು ಆತು, ಮಜ್ಜಿಗೆ ಆತು, ಬೆಣ್ಣೆ ಆತು, ತುಪ್ಪ ಆತು. ಅದ ಮೊಸರಿಗೆ ಅದ ಹಾಲಿಗೆ ನೀವು ಉಪ್ಪು ಹಾಕಿಬಿಟ್ರಿ, ಕೆಟ್ಟ ಹಾಳಾಗಿ ಹೋಗ್ಕತಿ, ಒಡೆದು ಹೋಗ್ಕತಿ, ವಿಷ ಹಾಕತಿ. ಹಾಲಿಂಥ ಬದುಕಿಗೆ ಹೆಪ್ಪು ಹಾಕೋಕ್ಕೂ ಬರ್ತೈತಿ, ಉಪ್ಪು ಹಾಕೋಕ್ಕೂ ಬರ್ತೈತಿ. ಅಪ್ಪವ್ರು ಮಾಡೋ ಕೆಲಸ ಜಾತ್ರೆ ಒಳಗೆ ಹೆಪ್ಪು ಹಾಕೋ ಕೆಲಸ, ನಮ್ಮಂಥವ್ರ ಬದುಕು ಅರಳಲಿ ಅಂತ ಮಾಡುವಂಥ ಕೆಲಸ. ಅದಕ್ಕೆ ಮುಂಜಾನೆ ಹೇಳ್ತಿದ್ದಂಗೆ ನಮ್ಮ ತಾಯಂದ್ರೆ ಹಾಡೋರು, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ, ಎದ್ದೊಂದು ಘಳಗಿ ನೆನದೇನೋ. ಗಿಡ್ಡರು ನಡೆದರ ಗಿಳಿ ಹಿಂಡು ನಡೆದಂಗ, ಉದ್ದನ ಬಾಲಿ ನನ್ನ ತಂಗಿ, ಉದ್ದನ ಬಾಲಿ ನನ್ನ ತಂಗಿ ನಡೆದರ, ಕೊಪ್ಪಳದ ತೇರು ಎಳೆದಾಂಗೋ, ಕೊಪ್ಪಳದ ತೇರಿಗೆ ಹೊಂದಿ ನಿಂತವಳಾರ, ಚಂದಾಳ ಗೊಂಬಿ ನನ್ನ ತಂಗಿ, ಚಂದಾಳ ಗೊಂಬಿ ನನ್ನ ತಂಗಿ ನಿಂತರ, ಚಂದಪ್ಪಗ ಛಾಯಾ ಹಿಡಿದಾಂಗೋ. ಹೊತ್ತ ಮುಳುಗಿದರೇನ ಕತ್ತಲಾದರೂ ಏನ, ತಪ್ಪದಲೇ ನಿನ ಗುಡಿಗೆ ಬರುವೇನೋ,
ತಪ್ಪದಲೇ ನಿನ ಗುಡಿಗೆ ಬರುವೇನೋ ಸಿದ್ದೇಶ, ಮುತ್ತಿನ ಬಾಗಿಲು ತೆರೆದೀರೋ. ಹಾಡ್ತಾನೆ ಇರಬೇಕು, ಬೀಸ್ತಾನೆ ಇರಬೇಕು. ಜ್ವಾಳ ಯಾಕೆ ಕುಳ್ಯಾಕೆ ಹೋದವ? ಗಂಡ ಹೊಲಕ್ಕೆ ಹೋಗೋ ಅವಸರ, ಬಂಡಿ ನಿಲ್ಸೇ ಬಿಟ್ಟಿರ್ತಾನೆ. ಬಾರ್ಕೋಲ್ ಚಡಾಶಿ ಕೇಳ್ತಾನೆ ಹೆಂಡ್ತಿಗೆ, ಹಾಡ್ಕೊಂತ ಕುಂದಿರ್ತೇನೆ, ನನ್ನ ಕೂಟ್ ಹೊಲಕ್ಕೆ ಬರ್ತೆ ಅಂತ. ಅಯ್ಯಯ್ಯ, ಕಟಕ್ ರೊಟ್ಟಿ, ಕೆನಿ ಮೊಸರು, ಬೆಳ್ಳುಳ್ಳಿ ಬುತ್ತಿ, ಶೇಂಗಾ ಚಟ್ನಿ ಕಡ್ತಾ ಕಟ್ಟಿ, ಕರಿ ಚಂದ್ರಕಾಳಿ ಸೀರೆ ಉಟ್ಕೊಂಡು 3 ಬಟ್ಟೆ ಬುತ್ತಿ, ಕುಂಕುಮ ಬಟ್ಟು, ನೆತ್ತಿ ಮೇ ಬುತ್ತಿ, ಕೈಯ ಕುಡುಗೋಲು ಹಿಡ್ಕೊಂಡು ಒಕ್ಕಲಿಗಿತ್ತಿ ಭರ್ 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 ಬಂದುಬಿಟ್ರೆ ಕೈ ಎತ್ತಿ ಮುಗಿಬೇಕ ಆ ತಾಯಿ. ದೇವರ ನಾಮಸ್ಮರಣೆ ಯಾವಾಗ ಮಾಡಿದ್ಲು, ಬಂಡಿ ಯಾವಾಗ ಹತ್ತಿದ್ಲು, ಹೊಲಕ್ಕೆ ಬಂದು ಗಂಡ ಕೂರ್ಗೆ ಹಿಡಿದು ಮುಂದೆ ಬಿತ್ಕೊಂತ ಹೋಗ್ಬೇಕು, ಹೆಂಡತಿ ಹಿಂದಿಂದ ಆ ಕಡೆ ಹಾಕೋಂತ ಹೋಗ್ಬೇಕು. ಕಾಲಕ್ಕೆ ಸರಿಯಾಗಿ ಮಳೆಯಾಗಿ ಆಳೆತ್ರಕ್ಕೆ ಬೆಳೆ ಬೆಳೆದು ನಿಂತಾಗ ನೋಡ್ಬೇಕು ಅವರಿಬ್ಬರದು ಸಡಗರ. ಅಲ್ಲೇ ಇದ್ದ ಅಲಸಂದೆಕಾಯಿ ಹರಹರದು ಕಾಳು ಮಾಡಿ ಹೆಂಡತಿ ಗಂಡಗೆ ತಿನ್ನಿಸಿದ್ರೆ, ಶೇಂಗಾದ ಕಾಯಿ ಸುಲ್ದ ಕಾಳು ಮಾಡಿ ಗಂಡ ಹೆಂಡತಿಗೆ ತಿನ್ನಿಸ್ತಾನೆ. ಪಾಪ ದನ ಕಾಯಕ್ಕೆ ಹೋದ ಹುಡುಗರು ಇದನ್ನೆಲ್ಲ ನೋಡಿ ಹೊಟ್ಟೆ ಆಗೊಂದು ಮನೆ ಸಂಕಟ ಆದಂಗಾಗಿ ಒಂದು ಎಕ್ಕಿಯಲ್ಲಿ ಹರಿದು ಕೊಂಬೆಣಸ ಮಾಡಿ ಚೆಂಡು ಬಿಟ್ಟು ಆಕಳು ಕೂಡಿಗೆ ಸಿಗಿಸಿ ಒಂದು ಜೋಳದ ಗರಿ ಕಿತ್ತು ಪೀಪಿ ಮಾಡಿ ಎಮ್ಮೆ ಮ್ಯಾಗ ಕುತ್ಕೊಂಡು ಪೀ ಅಂತ ಉಬ್ಕೋಂತ ಊರಾಗ ಬಂದು ಬಿಟ್ರೆ ಸಾಲಿಕಲೆ ಹುಡುಗರು ಸತ್ಯಕ್ಕೆ ನಾವು ಯಾಕೆ ದನ ಕಾಯಬಾರದು ಅಂದ್ರು. ಹೌದಾ? ಇಂಥ ಸುಖ ಎಲ್ಲ ಕಳ್ಕೊಂಡು ಬಿಟ್ಟಿವಲ್ಲಪ್ಪ ನಾವು, ಇಂಥ ಸುಖ ಎಲ್ಲ ಕಳ್ಕೊಂಡು ಬಿಟ್ಟಿವಿ. ಅದಕ್ಕಿಂತ ಜಾತ್ರೆಗೆ ಉಸುರು ಕೂಡರು, ಏನು ಊಟ, ಏನು ಉಪಚಾರ, ಏನು ಹುಡುಗಿ. ಹಸಿದವ್ರಿಗೆ ಉಣಿಸೋದು, ಉಂಡವ್ರಿಗೆ ಉಣಿಸೋದಲ್ಲ, ಹಂಚಿಕೊಂಡು ತಿನ್ನೋದು. ನಮ್ಮ ಹಿರಿಯರು ನಮ್ಮ ಮಕ್ಕಳನ್ನ ಬೆಳೆಸಿದ್ದ ಹಂಗೆ. ಮಕ್ಕಳನ್ನ ಬೆಳೆಸೋ ಬರೀ ತಾಯಂದ್ರೆ ಹೆಂಗೆ ಮಕ್ಕಳನ್ನ ಬೆಳೆಸ್ತಾರಂತೀರಿ ನೀವು? ಒಂದು ಹಂಡೆ ನೀರು ಕಾಸೋದ, ಒಂದು ಬಟ್ಲು ಕೊಬ್ಬರಿ ಎಣ್ಣೆ ಬೆಚ್ಚಗೆ ಮಾಡಿ ಕೂಸಿನ ಮೈಗೆ ಹಚ್ಚಿ ತಿಕ್ಕಿ 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 ಬೆಳ್ಳುಳ್ಳಿ ಬೆಜ್ಜಿ ನೆತ್ತಿಗೆ ಹಾಕಿ ಕುಂಚಿಗೆ ಕಟ್ಟಿ ಮಕ್ಕಳನ್ನ ತೊಟ್ಲಾಗ ಮಲಗಿಸಿ ಕೌಡ್ಲೊಬ್ಬನ ಹಾಕಿ ಜೋಗಳ ಹಾಡ್ಕೊಂತ ತೊಟ್ಲಾಗ ತೂಕೊಂತ ನಿಂತು ಬಿಟ್ರೆ ಕೂಸು ಯಾಕ ಅವ್ರಪ್ಪ ಸತ್ಯಕ್ಕೆ ನಿದ್ದೆ ಎತ್ತಿ ಮಕ್ಕಳು. ಏನ್ ಮಾಡೋದಪ್ಪ, ತೊಟ್ಲಾನೇ ಇಲ್ಲಲ್ರು. ಕಲಗಟ್ಟಿಗೆ ತೊಟ್ಲ ಕಟ್ಟಿ ಹಾಡೋಳಮ್ಮವ. ಈಗ ತೊಟ್ಲಿಂದ್ರು ಎಂಥ ತೊಟ್ಲು ಬಂದವಂತೀರಿ ನೀವು? ಅಲ್ಲೇ ಇಟ್ಟು ಸ್ಟ್ಯಾಂಡ್ ಇಟ್ಟು ತೂಗೋ ತೊಟ್ಲ ಬಂದ್ಬಿಟ್ಟು ಅಲ್ಲೇ ಇಟ್ಟ ಪಟ 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 ಪಟ. ಮತ್ತು ಇಟ ತೂಗಾಕಿ ಯಾಕೆ ಇಷ್ಟು ಉದ್ದ ಜೋಗಳ ಹಾಡಬೇಕು? ಅದಕ್ಕೆ ನಮ್ಮ ಅವ್ವಾರು ಶಾರ್ಟ್ ಫಾರ್ಮ್ ಜೋಗಳ ಹಾಡ್ತಾರೆ, ನೀವು ಕೇಳಿರ್ಬೇಕು. ಎಷ್ಟು ಚಂದ ಹಾಡ್ತಾರೆ. ಬಾರ 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 ಗುಬ್ಬಿ, ಬಾರ ಗುಬ್ಬಿ ಚೂಹ ಚಂದ್ಬಿಟ್ರೆ ಮಲಗಿದ ನಾಯಿನ ಎದ್ದು ಹೊಡಗಿ ಬಿಡ್ಬೇಕದ. ಮಲಗಿದ ನಾಯಿನೇ ಎಬ್ಬಿಸೋ ಜನ ಮಕ್ಕಳನ್ನ ಇನ್ನೇನು ಮಲಗಿಸ್ತಾರೆ. ಜೋ ಜೋ ಲಾಲಿ, ಜೋ ಜೋ ಲಾಲಿ, ಜೋ ಜೋ ಆಡಿ ಬಾನನ ಕಂದ ಅಂಗಾಲ ತೊಳೆದೇನ ತೆಂಗಿನ ಕಾಯ ತಿಳಿನೀರ, ತೆಂಗಿನ ಕಾಯ ತಿಳಿನೀರ ತಕ್ಕೊಂಡು ಬಂಗಾರ ಮೋರಿ ತೊಳೆದೇನ ಜೋ ಜೋ, ಬಂಗಾರ ಮೋರಿ ತೊಳೆದೇನ ಜೋ ಜೋ ಲಾಲಿ, ಜೋ 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 ಜೋ. ಮಾರುದ್ದ ಹಾಸಿಗಿ ತೋಳುದ್ದ ತಲೆದಿಂಬು, ಮಾರುದ್ದ ಹಾಸಿಗಿ ತೋಳುದ್ದ ತಲೆದಿಂಬು, ಮಾಣಿಕದಂಥ ಮಗ ಮುಂದ, ಮಾಣಿಕದಂಥ ಮಗ ಮುಂದ ಇದ್ದರ ಮಾರಾಯರ ಗೊಡವಿ ನನಗೇನ ಜೋ ಜೋ, ಮಾರಾಯರ ಗೊಡವಿ ನನಗೇನ ಜೋ ಜೋ ಲಾಲಿ, ಜೋ 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 ಜೋ. ಬೆಟ್ಟಕ್ಕೆ ಬಿದಿರಾಸೆ ಹೆಣ್ಣಿಗೆ ತವರಾಸೆ, ಬಿತ್ತಿದ ಬೆಳೆಗೆ ಮಳೆಯಾಸೆ, ಬಿತ್ತಿದ ಬೆಳೆಗೆ ಮಳೆಯಾಸೆ ಕಂದಯ್ಯ ನಿನ್ನಾಸೆ ನನಗ ಅನುಗಾಲ ಜೋ ಜೋ, ನಿನ್ನಾಸೆ ನನಗ ಅನುಗಾಲ ಜೋ ಜೋ ಲಾಲಿ, ಜೋ 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 ಲಾಲಿ, ಜೋ ಜೋ ಲಾಲಿ, ಜೋ ಜೋ.
ಅದಕ್ಕೆ ಭಾಳ ಮಂದಿ ಅದೀರಿ ನೀವೆಲ್ಲ ಇಲ್ಲಿ. ಏನು ಮಾಡಬೇಕಪ್ಪ ಅಂದ್ರೆ ಯಾರ ಮನ್ಯಾಗ ಹೊಸದಾಗಿ ಜನನಾಗಿರ್ತದೆ, ಮಕ್ಕಳಾಗಿರ್ತಾವಲ್ಲ ಅಂಥವ್ರ ಮನೆಗೆ ಹುಡುಕೊಂಡು ಹೋಗ್ಬೇಕು. ತೊಟ್ಲು ಕಾರ್ಯ ಮಾಡ್ಬೇಕು. ಅಲ್ಲಿ ತಾಯಂದಿರಿ ನೀವು ಅಷ್ಟರು ಜೋಗಳ ಹಾಡಕ್ಕೆ ಕೇಳ್ಬೇಕು. ಜೋಗಳ ಹಾಡು ಎಷ್ಟು ನಮೂನಿ ಅದಾವಂತೀರಿ ನೀವು. ಭಿನ್ನ ಮಿನ್ನ ಹೋಳಿಗೆ ಊಟ ಉಂಡಂಗೆ, ಕರ್ಚಿಕಾಯಿ ತಿಂದಂಗೆ, ಹುರಕ್ಕಿ ಹೋಳಿಗೆ ತಿಂದಂಗೆ, ಪರಡಿ ಮಾದ್ಲಿ ಉಂಡಂಗೆ, ರಾಮದುರ್ಗ ಸರ ಉದ್ರ ಸಜ್ಜಕ ಉಂಡಂಗೆ ಒಂದು ನಮ್ಮನೆ ಏನು ಊಟ್ರಿ. ನಮ್ಮ ಕೊಪ್ಪಳ ಜಾತ್ರೆನ ಊಟನ ನೋಡ್ಬೇಕೇನ ಯಪ್ಪ. ಅಲ್ಲಿ ಹೋಗಿಬಿಟ್ರೆ ಇದು ರೊಟ್ಟಿದ ಜಾತ್ರೆ ಎಷ್ಟು ಊರನವ್ರು ಕೂಡಿ ಹಾಕ್ಕೊಂಡ್ರಿ ಇದ್ರಾಗ. ಇದಕ್ಕೆ ಊಟ ಅಂತಾರೆ. ಯಾರದಾರ ಮನೆಗೆ ಮದುವೆ ಐತಿ ಊಟಕ್ಕೆ ಹೋಗಿವಿ ಅಂದ್ರೆ 2 ಸ್ವೀಟ್ ಮಾಡಿಸಿದ್ರು ಸಾವುಕಾರ ಅಂತ. 2 ಸ್ವೀಟ್ ಏನೇನು ಮಾಡಿಸಿದ್ರೆ, ಒಂದು ಇಟ್ಟು ಗೋಲಿ ಗುಂಡದಟ್ಟು ಡ್ರೈ ಜಾಮೂನ್, ಒಂದ ದೌಡಿಗೆ ಸಾಲ ಇಟ್ಟು ಒಂದು ಹಲಿಪಿ, 2 ಕೂಡಿದ್ರೆ ಒಂದ ದೌಡಿಗೆ ಸಾಲದಲ್ಲ. ಏನು ಜಾತ್ರೆನೂ ಊಟ್ರಿ ಅಬ್ಬಾ. ನಮ್ಮ ಹಳ್ಳಿಯಾಗ ನೋಡ್ಬೇಕಿತ್ತು ನೀವು. ಕಂಚಿನ ಗಂಗಾಳ ತುಂಬ ಗೋಧಿ ಹುಗ್ಗಿ, ಸುಡ್ಡ ಗೋಧಿ ಹುಗ್ಗಿ, ಇಷ್ಟು ಹಾಕೋಣ ಹೆರತುಪ್ಪ, ಅದ್ರಾಗ ಹಾಲು ಹಾಕ್ಕೊಂಡು ಹೌಣ ಸೀರ ಹದ ಮಾಡಿ ಗೋಧಿ ಹುಗ್ಗಿ ಸುರ್ಕಳಕ್ಕೆ ಹತ್ತಿಬಿಟ್ರೆ ಹಂಗೆ ಕೈಗೊಂಡಕ್ಕೆ ಜೋರ ಬಾರ ಇಳಿಬೇಕು. ಅದು ಹಿಂಗೆ ಕೆಳಗೆ ಇಳಿತಿರ್ಬೇಕು, ಹಿಂಗೆ ಇದ್ರ ನೆಕ್ತಿರ್ಬೇಕು, ಹಿಂಗೆ ಇದ್ರ ನೆಕ್ಬೇಕು. ಇದು ಊಟಪ್ಪ. ಎಲ್ಲಿ ಐತಿ ಊಟ ಅಂದ್ರೆ ಹೋಗ ಕೊಪ್ಪಳ ಜಾತ್ರೆಗೆ ಮಾಡಿ ಬಾ ಊಟ. ಒಂದು ಮಾದಲೆ, ಒಂದು ಬೂಂದೇದು ಉಂಡಿ, ಇವತ್ತೊಂದು ಮನೆಗೆ ಊಟಕ್ಕೆ ಹೋಗಿ ಅಲ್ಲಿ ಶೇಂಗಾದ ಹೋಳಿಗೆನೂ ಸೈ ಅಂತ, ಎಳ್ಳು ಹೋಳಿಗೆನೂ ಸೈ ಅಂತ, ಕರ್ಚಿಕಾಯಿನೂ ಸೈ ಅಂತ, ಯಾವ್ದು ತಿಂದು ಯಾವ್ದು ಬಿಟ್ಟು ಇದಪ್ಪ ಊಟ. ಒಬ್ಬ ಅಳಿಯ ಬಂದಿದ್ದು ಊಟಕ್ಕೆ. ಅತ್ತಿ ಭಾಳ ಜೀವ ಅಳಿಯನ ಮ್ಯಾಗ. ಹೆಣ್ಮಕ್ಳು ಹೆದರಬೇಡ್ರಿ, ಆ ಕತೆ ಹೇಳೋದಿಲ್ಲ ನಾನು. ಅಳಿಯ ಬಂದು ಉಪ್ಪಿನಾಗ ಅತ್ತಿ ಹೆಂಗೆ ಅಡ್ಡಾಡಿದ್ಲು ಅಂತ ನಿಮ್ಗೆ ನೆನಪಾಗಿತ್ತಿಲ್ಲ, ಅದನ್ನು ಹೇಳೋದಲ್ಲ, ಹೆದರಬೇಡ್ರಿ. ಇದಾಗ ಗೋಧಿ ಹುಗ್ಗಿ ಅಳಿಯನ್ ಕರೆದು ಗೋಧಿ ಹುಗ್ಗಿ ನೀಡಿದಲ್ರಿ. ಕಂಚಿನ ಗಂಗಾಳ ಅತ್ತಿ ಗೋಧಿ ಹುಗ್ಗಿ ನೋಡಿದ ಕೂಡಲೇ ಇವ ನಟ್ಟು ದೊಡ್ಡದೊಂದು ಗೋಧಿ ಹುಗ್ಗಿ ಸರ್ಕಾರಿ ಒಡ್ಡು ಹಾಕಿದಂಗೆ ಹಾಕಿದ. ಅಂದ್ರೆ ಒಂದು ಕಡೆ ಹಾಲು ಹಾಕಿಸ್ಕೋಬೇಕು, ಒಂದು ಕಡೆ ತುಪ್ಪ ಹಾಕಿಸ್ಕೋಬೇಕು ಅಂತ. ಅವ್ರ ಅತ್ತಿ ನೋಡಿ ಕೆಟ್ಟ ಜಿಪುಣ ಸೂಜಿಲೆ ತುಪ್ಪ ನೀಡಕ್ಕೆ. ಸೂಜಿಲೆ ತುಪ್ಪ ಈಟ್ಗಿಂಡಿ ತುಪ್ಪಿದ್ರೆ 3 ತಿಂಗಳು ಮಾಡ್ತಿದ್ದಲ್ರಿ. ಇವ ನೋಡಿ ಒಡ್ಡು ಹಾಕ್ಯಾನ. ಆಕಿ ಬೆಚ್ಚಗಿಟ್ಟಿದ್ದಲ್ಲ, ಲೆಕ್ಕ ತಪ್ಪೆ ಬಂದು ಈಟ ತುಪ್ಪ ನೀಡಕ್ಕೆ ಹೋದ್ಲು. ಗಿಂಡೆನ ತುಪ್ಪ ಊಟ ಹೊತ್ಕೊಂಡು ಅಳಿಯನ್ ತಾಟ್ನಾಗ ಬಿದ್ದು ಬಿಡ್ತೈತಿ. ಯಪ್ಪ ತುಪ್ಪ ಹೋತೋ ಯಪ್ಪ ತುಪ್ಪ ಅಂದ್ಲು. ಏನು ಮಾಡ್ಬೇಕು ಹಂಗಾರೆ? ಬತ್ತಿಗಟ್ರ ಚಿಂತೆಲ್ಲ ಇವಂಗೆ ಒಬ್ಬವಂಗ ಬಿಡಬಾರ್ದು ಅದನ್ನ ಅಂಥೇಳಿ ಏನಂದ್ಲ ಅವಂಗ, ತಮ್ಮ ದಿನಾನ ಮಕ್ಕಳ ಜೊತೆಗೆ ಊಟ ಮಾಡಿ ರೂಢಿಯಪ್ಪ ನಮಗೆ. ಹಡದ ಮಕ್ಕಳು ಅಂದ್ರೆ ಬೇರೆ ಅಲ್ಲ, ಅಳಿಯ ಅಂದ್ರೆ ಬೇರೆ ಅಲ್ಲ, ನಾನು ಊಟ ಮಾಡ್ತೀನಿ ನಿನ್ನ ಕೂಟ ಅಂದ್ಲು. ಯಾರು ಬೇಡ ಅಂತಾರ ಅತ್ತೆವ ಕುಂದ್ರು ಅಂದ. ಕುಂತ್ರೆ ಇದರ ಕತೆ ಹೇಳಕ್ಕೆ ಶುರು ಮಾಡ್ಬೇಕನ್ರಿ. ತಮ್ಮ ಯಾನ್ ಮನೆ ಹೊಡಿತಾ ನಿನ್ನೆ ಯಪ್ಪ, ನಮ್ಮ ಸರ್ಕಾರಿ ಒಡ್ಡು ಹಾಕಿವಿ ಹೊಲ್ದಾಗ ನೋಡಿ ಅಲ್ಲ, ಶೇಂಗಾ ಬಿತ್ತೀವಪ್ಪ, ಇನ್ನು ಕೊಳತು ಹೊಕ್ಕಿತ್ತು ನೀರು ನಿಂತು, ಮನ್ಯಾಗ ಗಂಡಸೂರಿಲ್ಲ, ನಾನೇ ಒಂದು ಬಾಯಿಗುದ್ಲಿ ತೊಗೊಂಡು ಹೋಗಿ ಸರ್ಕಾರಿ ಒಡ್ನ್ಯಾಗ ಹಿಂಗೆ ಹರಿ ಮಾಡಿ ಬಂದುಬಿಟ್ಟಿತ್ತಮ್ಮ ಅಂಥೇಳಿ ಗೋಧಿ ಹುಗ್ಗಿ ಒಡ್ನ್ಯಾಗ ಬಳ್ಳು ಹಾಕಿ ಹರಿ ಮಾಡಿಬಿಟ್ಲತ್ತು. ಯಾವಾಗ ಹರಿ ಮಾಡಿದ್ಲು ಅಳಿಯನ ಕಡೆಗಿದ್ದು ತುಪ್ಪೋಟ ಹರಿದ ಅತ್ತಿ ಕಡೆಗೆ ಬಂತು. ಅಲ್ಲೇಲೇಲೇಲೇಲೇ ಅಂದವ. ನಮ್ಮ ಅತ್ತಿ ತುಪ್ಪಕ್ಕೆ ಲೆಕ್ಕ ಇಟ್ಟಾಳ. ಬಾನಿನ ಮಾಡ್ತೀನಿ ಅಂದವ. ಏನು ಹೇಳ್ಬೇಕು? ಅತ್ತೆವ ನಾನು ನಿನ್ನೆ ಬರವ ಬೇ ನಿಮ್ಮೂರಿಗೆ ಯವ್ವ, ನಮ್ಮೂರು ಕತ್ರಿ ನೋಡಿಯಲ್ಲ, ಅಲ್ಲಿ ಅಶೋಕನ ಕಂಬಿದ್ದಂಗೆ ಹಿಂಗೆ ಕೊಪ್ಪಳದ ಹೋದಾರ 4 ರಸ್ತೆ ಒಂದೇ ಕಡೆ ಕೂಡ್ತವ ಯವ್ವ. ಈ ಕಡೆ ಒಂದು ಲಾರಿ ಬಂತವ, ಈ ಕಡೆ ಒಂದು ಬಸ್ ಬಂತು, ಈ ಕಡೆಯಿಂದ ಒಂದು ಜೀಪ್ ಬಂತು, ಈ ಕಡೆಯಿಂದ ಒಂದು ಕಾರ್ ಬಂತು. ಎತ್ತಿ ನಿನಗೆ ಹೇಳ್ತೇನೆ, ಒಂದಕ್ಕೊಂದು ಡಿಕ್ಕಿ ಹೊಡೆದು ಬಿಟ್ರೆ ಗಿಜಿ 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 ಗಿಜಿ. ಆ ಗೋಧಿ ಹುಗ್ಗಿ ಓಟು ತುಪ್ಪದ ಕಲಿಸ್ಬಿಟ್ಟದನ ಗಿಜಿ 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 ಗಿಜಿ. ಹೌದಂತಮ್ಮ ಅಂದ್ಲಿ. ಹೌದನೇ ಅಪ್ಪ ಅಂದ್ಲಿ. ಏ ತಮ್ಮ, ನನಗೆ ನೆನಪಿಲ್ಲ, ಮಂಗಳಾರ ಇವತ್ತ ಎಲ್ಲಮಗೆ ಒಪ್ಪತ್ತದೆ, ನಾ ಉಣ್ಣಂಗಿಲ್ಲ, ನೀವು ಉಣ್ಣೆಪ್ಪ ಅಂತ. ಎಷ್ಟು ಬೆರಕಿರ್ತಾರಂತ ಹೇಳಿದ್ರಿ ನೀವು. ಹಿಂಗೆ ಹೇಳ್ತಿ ತವ್ರ ಮನೆಗೆ ಹೋಗ್ಯಾಳ ಅಂದ ಕೂಡಲೇ ನೆನಪು ಮಾಡ್ಕೊಂಡು ಹೋದಳಿಯ ಇವ. ಆದರೆ ಎಷ್ಟು ಮಂದಿ ತವ್ರ ಮನೆಯವರು ಮದುವೆ ಮಾಡಿಕೊಟ್ಟ ಅಕ್ಕಂಗಿಯರನ್ನ ಹೊಳ್ಳಿ ತವ್ರ ಮನೆಗೆ ಕರೆಸ್ತಾರೆ ಹೇಳ್ರಿ. ಇಷ್ಟು ಮಂದಿ ಎದಿರಲ್ಲ, ಇದು ಒಂದು ಮಾತು ಹೇಳಿ ನಾನು ಮುಗಿಸ್ಬಿಡ್ತೀನಿ. ಇಷ್ಟು ಮಂದಿ ಎದಿರಲ್ಲ, ಎಷ್ಟು ಜನ ಈ ಜಾತ್ರೆ ಈ ನಮನಿ ಕೂಡೈತಿ. ಅಣ್ತಮ್ಮಂದ್ರೆ ಸ್ವಲ್ಪ ವಿಚಾರ ಮಾಡಿರಿ. ಹೆಣ್ಮಕ್ಳು ಮದುವೆ ಮಾಡಿ ಕೊಟ್ಟ ಮ್ಯಾಗ ಸಂಬಂಧ ಮುರಿದು ಹೋತಾನ. ಅದು ನೀವೇನು ಕೊಟ್ಟರು ತವ್ರ ಮನೆ ಮೇಲಿನ ಪ್ರೀತಿ ಹೋಗೋದಲ್ಲ ಆ ತಾಯಿಗೆ. ನೀವು ಹೆಚ್ಚಿಂದ ಏನು ಕೊಡೋದು ಬೇಡ, ಪ್ರೀತಿ 2 ಮಾತು. ತಾಯಿ ತಂದೆ ಇರು ತನ ಕಳಿಸೋದು ಕರೆಸೋದು ಮಾಡ್ತಾವ. ತಾಯಿ ತಂದೆ ಸತ್ ಮ್ಯಾಗ ಯಾತ್ರ ತವ್ರ ಮನೆ ಹೊಳೆ ನೀರಿಗೆ ಬಂದೈತಿ. ಇದ್ರಿಗೆ ಬಂದವರು ತವ್ರ ಮನೆ ಹಬ್ಬಕ್ಕೆ ಬಂದಾರ, ಇದನ್ನು ಯಾರು ಕರ್ಯಾಕ ಬಂದಿಲ್ಲ ಅಂತ ಮನಸ್ಸಿಗೆ ನೋವು ಆಕೈತಿ.
ಹೊಳೆ ನೀರು ತುಂಬ ಮುಂದೆ ದುಃಖ ತಡೆಯೋದಿಲ್ಲ, ಯಾರು ಮುಂದೆ ಹೇಳಬೇಕು? ಯಾರೂ ಇಲ್ಲ. ಆ ಹರಿಯೋ ನೀರಿಗೆ ಹೇಳ್ತಾಳೆ, ಅಮ್ಮ ತಾಯಿ ಗಂಗಮ್ಮ, ನೀನು ನನ್ನ ತವರೂರು ಮುಂದೆ ಹಾದು ಹರಿದು ಹೋಗ್ತೀಯೇ ತಾಯಿ. ನಮ್ಮವ್ವ ಹೊಳೆ ನೀರಿಗೆ ಬರ್ತಾಳೆ, ನೆನಪು ಮಾಡಿವೆ, ಮಗಳು ನೆನೆಸ್ತಾಳೆ, ಕರ್ಕೊಂಡು ಹೋಗನ್ನು. ನಮ್ಮ ಅಣ್ಣ ಎತ್ತುಗಳು ಮೈ ತೊಳ್ಯಾಕೆ ಬಂದಿರ್ತಾನೆ, ನೆನಪು ಮಾಡಿವೆ, ತಂಗಿ ನೆನೆಸ್ತಾಳೆ, ಕರ್ಕೊಂಡು ಹೋಗನ್ನು ಅನ್ಕೊಂತ ಕಾಲು ಜಾರಿ ನೀರಾಗಿ ತೇಲ್ಕೊಂಡು ಹೋಗ್ಬಿಡ್ತಾಳೆ. ಅಣ್ಣ ಹೊಳೆ ನೀರಿಗೆ ಬಂದಾನ, ನೀರು ತುಂಬಕ್ಕಂತ ಕೈ ಹಾಕಿರೋ ತಂಗಿ ಹೆಣನ ಬಂದತ್ತು ಅವ್ರ ಮನೆ ಹಬ್ಬ ಮಾಡಕ್ಕೆ. ಹೆಗಲ ಮೇಲೆ ಹಾಕ್ಕೊಂಡು ಓಡೋಡಿ ಬರ್ತಾನವ್ವ, ತಂಗಿ ಬಂದಾಳವ್ವ ಹಬ್ಬ ಮಾಡಕ್ಕವ್ವ. ಯಾವ ತಂಗಿ ಆ ಮನೆಯೊಳಗೆ ಬಂದು ನಕ್ಕು ನಲಿಬೇಕಾಗಿತ್ತು, ಆ ತಂಗಿ ಹೆಣ ಸಿಂಗಾರ ಮಾಡಿ ಗ್ವಾಡೆ ಕುಂದ್ರಿಸಿ ಬೋರಾಡಿ ಅಳಬೇಕಾದ ಪರಿಸ್ಥಿತಿ ಆ ಮನೆಯವ್ರಿಗೆ ಬಂದಿತ್ತು. ಅದಕ್ಕೆ ಹೆಣ್ಮಕ್ಳಂತವು ತಾಯಿ ಇಲ್ಲದ ತವ್ರ ಮನೆಗೆ ಹೋಗಬಾರ್ದು. ಹಡೆದಮ್ಮ ಇದ್ದಾಗ ನಡುಮನಿ ನನಗಿತ್ತ, ಕಡಗದ ಕೈಯ ಸೊಸೆ ಬಂದು, ಕಡಗದ ಕೈಯ ಸೊಸೆ ಬಂದು ನಡೆವಾಗ ತುದಿಗಟ್ಟಿ ನನಗ ಎರವಾಯ್ತ. ಅಣ್ಣನ ಹೆಂಡುತಿ ಕಣ್ಣಿಗೆ ಒಳ್ಳೆವಳು, ಸುಣ್ಣದ ನೀರ ಒಲಿ ಮುಂದ, ಸುಣ್ಣದ ನೀರ ಒಲಿ ಮುಂದ ಇಟ್ಟುಕೊಂಡು ಎಮ್ಮಿಯ ಹಾಲೆಂದು ಬಡಿಸಾಳ. ದಂಡಿಗೆ ಹೋದಣ್ಣ ದುಂಡು ಮಲ್ಲಿಗೆ ತಂದ, ತಂಗಿ ಕೇಳುತ್ತೆ ತಡಿಯಂದ, ತಂಗಿ ಕೇಳುತ್ತೆ ತಡಿಯಂದ ನನ್ನಣ್ಣ, ಮಡದಿ ಕೇಳುತ್ತೆ ಮುಡಿಯಂದ. ಗಂಜಿಯ ಕುಡಿದರು ಗಂಡನ ಮನಿಲೇಸು, ಅಂದಣದ ಮ್ಯಾಲ ಚೌರವ ಸಾರಿದರು, ಹಂಗೀನ ತವರ ಮನಿ ಸಾಕೋ. ಬೇಡ, ನಾನು ಬರೋದು ಬೇಡ, ಈ ಮನೆಗೆ ನಾನು ಎಂದೆಂದ ಹೋಗಬಾರ್ದು ಅಂತ ತಾಯಿ ಕಣ್ಣೀರು ಹಾಕ್ತಾಳೆ. ಒಂದು ಮಾತು ಮಾತ್ರ ಸತ್ಯ, ಯಾವ ಅಣ್ಣತಮ್ಮದ್ರು ಒಡ ಹುಟ್ಟಿದ ಅಕ್ಕಂಗಿರ ಕಣ್ಣಾಗಿ ನೀರು ತರಿಸ್ತಾರೆ, ಅವರ ಜೀವನ ಮಾತ್ರ ಎಂದೆಂದು ಉದ್ಧಾರ ಆಗೋದಿಲ್ಲ. ರಾಶಿ ಮಾಡಿದ ಮೇಲೆ ಮೊದಲೇ ಬಂಡಿ ಜೋಳ ತಂದು ಹಾಗೆ ಹಾಕೋ ಮುಂದೆ ಒಡ ಹುಟ್ಟಿದ ಅಕ್ಕಂಗರ ಕಡೆಯಿಂದ ಬಂಡಿ ಪೂಜೆ ಮಾಡಿಸ್ತಾರೆ. ಬಂಡಿ ಪೂಜೆ ಮಾಡಿದ ತಂಗಿ ಉಡಿ ಉಡ್ಬೇಕು, ಅಣ್ಣ ಉಡಿಯೊಳಗೆ ಜೋಳ ಹಾಕಬೇಕು. ಉಡಿ ತುಂಬಿದ ತಂಗಿ ನಕ್ಕು ಬಿಟ್ಲು ಅಂದ್ರೆ ಅಣ್ಣನ ಬದುಕು ವರ್ಷದುದ್ದಕ್ಕೂ ನಕ್ಕೊಂತ ಹೋಗಿಬಿಡ್ಬೇಕು. ತಂಗಿ ಅಂತಾಳ, ಅಣ್ಣ ನನಗೆ ಜೋಳ ಕೊಡು. ಕೊಟ್ಟಿನಲ್ವ, ಇನ್ನಷ್ಟು ಕೊಡು ಅಣ್ಣ. ಯಾಕೋ ಸುಮ್ಮನಾದ. ಅಣ್ಣ ಯಾಕೆ ಹಿಂಗಾದ? ಅತ್ಕೊಂತ ತನ್ನ ಮನೆಗೆ ಹೋದ್ಲು. 2 ತಿಂಗಳು ಕಳಿತೇವ, ಮನೆಗೆ ಬಳಸಕ್ಕೆ ಜೋಳ ಬೇಕಾಕೈತಿ. ಹಾಗೆ ತೆಗೆದ್ರೆ 80 ಚೀಲ ಜೋಳ ಹಿಡಿಯುವಂಥ ಹಾಗೆ ಅರ್ಧಕ್ಕರ್ಧ ಖಾಲಿಯಾಗಿ ಹೋಗಿಬಿಟ್ಟಿತ್ತು. ಎಲ್ಲಿ ಹೋಗ್ಯವು ಜೋಳ? ಹಾಗೆ ತೆಗ್ದಿಲ್ಲ, ಜೋಳ ಬಳಸಿಲ್ಲ, ಹಾಗೆದಾಗ ಜೋಳ ಇಲ್ಲ. ಮಕ್ಕಳಿಗೆ ಹೇಳ್ತಾನೆ, ತಮ್ಮ ಹಾಗೆ ಮುಚ್ಚಿಬಿಟ್ರಲೆ. ಅಣ್ಣ ಸೀದ ನೇಕಾರ ಮನೆಗೆ ಹೋಗಿ ಒಂದು 2 ಹೂವಿನ ಸೀರೆ ಯಾಕೆ ಹಾಕಿ ತಂಗಿ ಊರಿಗೆ ಹೋಗಿ ತಂಗಿ ಕರ್ಕೊಂಡು ಬಂದು ಸೀರೆ ತಂದು ತೋರಿಸ್ತಾನೆ, ನೋಡುವ ಹೆಂಗೈತಿ. ಅಣ್ಣ ಭಾಳ ಚಂದ ಐತಿಪ್ಪ, ಅತ್ತೆಗೆ ಮಗ ತಂದೆಯೇ? ಇಲ್ವಾ, ನಿನಗೆ ತಂದೇನಿ. ನನಗೆ ಯಾಕಣ್ಣ, ಹಬ್ಬಲ್ಲ ಹುಣಿವಲ್ಲ ಯವ್ವ, ನಿನಗೆ ಸೀರೆ ಉಡಿಸಿಲ್ವೇ, ಭಾಳ ದಿವಸ ಆಗೈತಿ, ಉಟ್ಕೊಂಬೋಗು ನೋಡೋಣ ಹೆಂಗೆ ಕಾಣಿಸ್ತೀಯ ಅಂದೆ. ತಂಗಿ ಸೀರೆ ಉಟ್ಕೊಂಡ್ಬಂದಿದ್ರೆ ನಿಂತಲು, ಯವ್ವ ನಮ್ಮ ಮನೆ ಲಕ್ಷ್ಮಿ ಇದ್ದಂಗದೆಯೇ ತಾಯಿ, ಏನಿಲ್ಲವ ಹಾಗೆ ತೆಗಿಬೇಕಾಗೈತಿ, ಬಾಟ ಪೂಜೆ ಮಾಡು ಅಂದ. ತಂಗಿ ಬಂದು ಹಾಗೆ ಪೂಜೆ ಮಾಡಿ ಹಿಂದಕ್ಕೆ ಸರಿದು ಹಾಗೆ ತೆಗೆದ್ರೆ ತುಂಬಿದ ಹಾಗೆ ಹೆಂಗಿತ್ತು ಹಂಗಾಯ್ತು. ಹಾಗೆ ಸರಿಸಿದ ತಂಗಿ ಹೆಂಗಿದ್ದಾಳೋ ಹಾಗೆ ತುಂಬಿಸಿದ ಅಣ್ಣ ಹೆಂಗಿದ್ದಾನೋ, ಅಣ್ಣ ತಂಗಿಯರ ನಿಷ್ಠೆ ಅನ್ನೋದು ಅದು ಹೆಂಗಿದ್ದಿರ್ಬೇಕು. ಅದಕ್ಕೆ ನಾ ಹೇಳೋದು, ಯಾವ ಅಣ್ಣತಮ್ಮದರು ಒಡ ಹುಟ್ಟಿದ ಅಕ್ಕಂಗಿರ ಕಣ್ಣಾಗ ನೀರು ತರಿಸ್ತಾರೆ, ಅವರ ಜೀವನ ಮಾತ್ರ ಎಂದೆಂದು ಉದ್ಧಾರ ಆಗೋದಿಲ್ಲ. ಒಂದು ಮಾತು ನೆನಪಿಡ್ರಿ, ತವ್ರ ಮನೆಯವರು ನೀವು ಹೆಚ್ಚಿಂದ ಏನು ಕೊಡೋದು ಬೇಡ, 4ನೇದೊಂದು ನೂಲಿನ ಸೀರೆ ಕೊಡಿಸ್ವಲ್ರಿ. ಉಟ್ಕೊಂಡು ಗಂಡನ ಮನೆಗೆ ಹೋಗಿ ಓಣ್ ಹಿಡಿದಂಗೆ ಅಡ್ಡಾಡ್ತಾಳೆ. ತಂಗಿ ಯಾವಾಗ ಬಂದ್ವೆ? ಇದನ್ನು ನಮ್ಮ ಅಣ್ಣ ಕೊಡಿಸ್ಯಾನ. ಅಲ್ವೇ ಯಾವಾಗ ಬಂದು? ಅದ ಹೇಳಿದ್ನಲ್ಲ, ನಮ್ಮ ಅಣ್ಣ ಕೊಡಿಸ್ಯಾನ, ಅಣ್ಣ ಕೊಡಿಸ್ಯಾನ ಅನ್ನೋದಷ್ಟು ಪ್ರೀತಿ. ಅದಕ್ಕಪ್ಪ ನಾವು ಏನು ಇಲ್ಲಿ ಅಪ್ಪ ಅವರು ನಮಗೆ ಕಲಿಸಿಕೊಟ್ಟಾರೆ, ಬಾಗೋದನ್ನು ಕಲಿಸ್ಯಾರ, ಭಕ್ತಿಯಿಂದ ಬದುಕೋದನ್ನು ಕಲಿಸ್ಯಾರ, ಹಂಚಿಕೊಂಡು ಉಣ್ಣೋದನ್ನು ಕಲಿಸ್ಯಾರ, ಥರದ ಬುತ್ತಿ ಮಾಡ್ಕೊಂಬಂದು ಎಲ್ಲರೂ ಕುಂಟಿ ಹಂಚ್ಕೊಂಡು ಉಣ್ಣೋದು ನಮಗೆ ಚಂದಾಗಿರ್ರಿಪ್ಪ ಅಂತ ಹೇಳ್ತಾರೆ. ಅವರ ಕೃಪಾಶೀರ್ವಾದ ಸದಾಕಾಲ ನಮಗೆ ಶ್ರೀರಕ್ಷೆ ಆಗಿರಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಮತ್ತೆ ನನಗೆ ಆಶೀರ್ವದಿಸಿ ಮಾತನಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ಪೂಜ್ಯರ ಪವಿತ್ರ ಪಾದಗಳಲ್ಲಿ ನಮಿಸುತ್ತಾ